ವ್ಯಂಗ್ಯವಾಗಿ ಮಾತಾಡೋದನ್ನ ನಿಲ್ಸಿದ್ರೆ ಒಳ್ಳೇದು. ಡಾಕ್ಟರ್ ಹೇಳಿಲ್ಲ ಅಂದ್ರೆ ಏನೇ, ಶಿವಭಕ್ತಳಾಗಿರೋ ಡಮ್ಮಕ್ಕ ಹೇಳಿದ್ಲಲ್ಲ. ಈ ನಾಟಕಕ್ಕೆ ಮೂಲ ಸೂತ್ರಧಾರಿ ಡಮ್ಮಕ್ಕ ಕಣೋ. ಢಮ್ಮೋ ಡಮ್ಮ, ಇಲ್ ಮುಂದೆ ಬಾ ಅಮ್ಮ. ನಾವು ನಿನ್ನನ್ನ ಲೈಟಾಗಿ ತಗೊಂಡ್ರೆ ನೀನು ತುಂಬಾ ದೂರ ಆಲೋಚನೆ ಮಾಡಿದ್ಯಾ. ಎಲ್ಲಿಂದ ಬಂತು ನಿನಗಿಂತ ಒಳ್ಳೆ ಐಡಿಯಾ? ಅತ್ತೆ, ಪಾಪ ಅವ್ರ ಮೇಲೆ ಯಾಕೆ ಅನುಮಾನ ಪಡ್ತೀರಾ? ಅಂದ್ರೆ ಅಂಥದ್ದೇನು ಇಲ್ವಾ ನೈನಿ? ಸಂತೋಷ ಎಲ್ಲ ಒಂದೇ ಸರಿ ಇಳಿದೋಯ್ತಲ್ಲಮ್ಮ. ನಾನ್ ಸಂತೋಷವಾಗೇ ಇದ್ದೀನಿ ಚಿಕ್ಕಪ್ಪ. ಡಮಕ್ಕ, ಇಷ್ಟಕ್ಕೂ ಯಾಕೆ ರೀತಿ ನಾಟಕ ಮಾಡ್ಬೇಕಾಯ್ತು? ನಿಮ್ನೆ ಕೇಳ್ತಿರೋದು ಕಣಕ್ಕ, ಹೇಳಿ. ಇದು ನಾಟಕನೂ ಅಲ್ಲ, ಸುಳ್ಳು ಅಲ್ಲ. ಸುಮ್ನೆ ಎಲ್ರೂ ಕನ್ಫ್ಯೂಸ್ ಮಾಡಕ್ ನೋಡ್ಬೇಡಿ. ಏಯ್, ನೀನು ಮುಚ್ಚಿಡಕ್ ನೋಡ್ಬೇಡ. ಡಮ್ಮಕ್ಕ, ಬಾಯ್ ಬಿಡಕ್ ಮುಂಚೆ ಆಗಾಗ ಬಂದು ಹೋಗೋ ನಿಮ್ಮಮ್ಮನ ಮೇಲೆ, ಅದೇ ವಿಶಾಲಾಕ್ಷಿ ಮೇಲೆ ಆಣೆ ಮಾಡಿ ಹೇಳು. ನನ್ ಸೊಸೆ ಅಂದ್ರು ನಿಜವಾಗ್ಲೂ ಪ್ರೆಗ್ನೆಂಟಾ ಅಲ್ವಾ? ಅಮ್ಮ, ತಾಯಿ ವಿಶಾಲಾಕ್ಷಿ ಮೇಲೆ ಪ್ರಮಾಣ ಮಾಡೋದು ಯಾಕೆ? ನಿಜಾನೇ ಹೇಳ್ತೀನಿ, ನಾಟಕ ಮಾಡಿ ಅಂತ ನಾನೇ ಹೇಳಿದ್ದು. ಶಬಾಷ್! ಈ ಮನೆ ತಿಂತಾ ಇರೋದಿಕ್ಕೆ, ಈ ಮಾತನ್ನ ನಮ್ಮ ಅಕ್ಕಂಗ್ ಹೇಳ್ತಿರೋದಿಕ್ಕೆ ಮೆಚ್ಕೋಬೇಕು ನಿನ್ನ. ಬ್ರೋ, ಈ ಕಡೆನೂ ಸೈನ್ ಮಾಡಿಬಿಟ್ರೆ ಮ್ಯಾನೇಜರ್ಗೆ ಎಲ್ಲ ಕಳಿಸ್ಬಿಡ್ತೀನಿ ನಾನು. ಏಯ್, ಒಂದ್ಸಲ ಮೀಟಿಂಗ್ನ ಅರೇಂಜ್ ಮಾಡೋದಕ್ಕೆ ಹೇಳೋ. ಆಯ್ತು ಬ್ರೋ. ಅಣ್ಣ ತಮ್ಮಂದ್ರು ಬ್ಯುಸಿ ಆಗಿದ್ದೀರಾ? ಇವನು ಕೂಡ ಗಾಯತ್ರಿ ದೊಡ್ಡಮ್ಮನೆ ಹೆತ್ತಿದ್ರೆ ಚೆನ್ನಾಗಿರೋದು ಮಾಮ್. ಆಗ ನಿಜವಾಗ್ಲೂ ರಾಮ ಲಕ್ಷ್ಮಣ ಅಂತ ಕರೀತಿದ್ರು. ಇವಾಗ ಹಾಗಿಲ್ವಾ ಅಕ್ಕ? ಖಂಡಿತ ಅಲ್ಲ. ನನ್ ಗಂಡ ರಾವಣಾಸುರ, ವಿಕ್ರಾಂತು ವಿಭೀಷಣ. ನೀನ್ ಮಂಡೋದರಿನಾ? ನಾನಂತೂ ಹನುಮಂತಾನೆ. ಈ ಸೋಫಾಯಿಂದ ಆ ಸೋಫಾಗೆ ಹಾರೋದಕ್ಕಾಗಲ್ಲ, ಇನ್ನು ಸಮುದ್ರ ಹಾರ್ತಾರಂತೆ. ಲಂಡನ್ ಇಂದ ಇಲ್ಲಿಗೆ ಬರೋದಿಕ್ಕೆ ಸಮುದ್ರ ದಾಟ್ಕೊಂಡ್ ಬರ್ಬೇಕೆ ಹುಚ್ಚಮ್ಮ? ಯಾರೋ ಬಂದ್ರು. ಕೊರಿಯರ್ ಸರ್. ಇಲ್ಲಿಂದ ಬಂದಿದೆ? ಲಕ್ಷ್ಮೀಪುರದಿಂದ ಬಂದಿದೆ ಸರ್, ಮಿಸ್ಟರ್ ವಿಶಾಲ್ ಅನ್ನೋರ್ಗೆ. ನನಗೆ ಬಂದಿದೆ. ಸೈನ್ ಮಾಡಿ ಸರ್. ಅಲ್ಲಿಂದ ಬಂದಿದೆ ಅಂದ್ರೆ ತುಂಬಾ ಮುಖ್ಯವಾದೇ ಆಗಿರುತ್ತೆ. ಖಂಡಿತವಾಗ್ಲೂ. ನನ್ನ ಅನಿಸಿಕೆ ಪ್ರಕಾರ ಗಾಯತ್ರಿ ದೊಡ್ಡಮ್ಮಂಗೆ ಸಂಬಂಧಪಟ್ಟಿದ್ದೇ ಆಗಿರತ್ತೆ. ಯಾಕೆ ಅಂದ್ರೆ ಈ ಪೋಸ್ಟುನು ಲಕ್ಷ್ಮೀಪುರದಿಂದ ಬಂದಿದ್ಯಲ್ಲ. ಕ್ಯಾಸೆಟ್ ಬಂದಿದೆ.
ಇದಕ್ಕೂ ಮುಂಚೆ ಬಂದಿತ್ತಲ್ಲ. ವಾಕ್ಮ್ಯಾನ್ ಅಲ್ಲಿರೋ ಕ್ಯಾಸೆಟ್ ಬೇರೆ, ಇದು ಬೇರೆ. ಇದು ಸಪ್ರೇಟ್ ಆಗಿ ಬಂದಿದೆ. ನೈನಮ್ಮ ವಾಕ್ಮ್ಯಾನ್ ತಗೊಂಡ್ ಬಾ, ಆ ಕ್ಯಾಸೆಟ್ನ ಕೇಳಿಸ್ಕೊಳ್ಳೋಣ. ಆಗ್ಲಿ ಚಿಕ್ಕಪ್ಪ. ಇದಕ್ಕೂ ಮುಂಚೆ ಬಂದಿದ್ರಲ್ಲಿ ಗಾಯತ್ರಿ ಅತ್ತೆ ಹಾಡಿರೋ ಹಾಡುಗಳಿತ್ತು. ಇದ್ರಲ್ಲಿ ಏನಿದೆಯೋ ಏನೋ. ಇದು ಪಾರ್ಟ್ 2 ಅನ್ಸುತ್ತೆ. ಥ್ಯಾಂಕ್ ಯು ಅಮ್ಮ, ವಿಶ್ ಯು ದ ಸೇಮ್. ಹ್ಯಾಪಿ ನ್ಯೂ ಇಯರ್ ದೊಡ್ಡಮ್ಮ. ಅವ್ರೇನೋ ಇಲ್ಲೇ ಇರೋ ತರ ಮಾತಾಡ್ತಿದ್ದೀರಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ, ಸುಮ್ನಿರಿ. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಎಂಪ್ಲಾಯೀಸ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಾವೆಲ್ಲರೂ ಕಷ್ಟಪಟ್ಟು ಇನ್ನೂ ಅಭಿವೃದ್ಧಿ ಹೊಂದಬೇಕು ಅನ್ನೋದನ್ನ ಕೇಳ್ಕೊತೀನಿ. ಮುಖ್ಯವಾಗಿ ನನ್ನ ತಂಗಿ ತಿಲೋತ್ತಮ ಯೋಚನೆಗಳ ಬಗ್ಗೆ ಎಲ್ರಿಗೂ ಹೇಳ್ಕೋಬೇಕು ಅಂತಿದ್ದೀನಿ. ಅವಳು ಮುಂದಾಲೋಚನೆ ಇರುವಂತ ವ್ಯಕ್ತಿ. ತಿಲೋತ್ತಮ ಮಾಡೋಂತ ಕೆಲ್ಸಗಳಿರ್ಬೋದು, ಅವಳು ಕೊಡೋ ಸಲಹೆಗಳಿರ್ಬೋದು, ಅದರಿಂದ ನಮ್ಮ ವ್ಯಾಪಾರ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಆಗಿದೆ. ದೊಡ್ಡತ್ತಿಗೆ ದೃಷ್ಟಿಲಿ ಆಗ್ಲೇ ಇವ್ರು ಭೇಷ್ ಅನ್ನಿಸ್ಕೊಂಡಿದ್ರು. ವೇಟ್ ಕೇಳಿಸ್ಕೊಳ್ಳೋಣ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನನ್ ತಂಗಿ ತಿಲೋತ್ತಮ ಇಲ್ದೆ ಹೋಗಿದ್ದಿದ್ರೆ ನಾನು ನನ್ ಬಿಸ್ನೆಸ್ ಅಲ್ಲಿ ಉಳಿತಾನೇ ಇರ್ಲಿಲ್ಲ. ಇಷ್ಟು ಡೆವಲಪ್ ಆಗಿದ್ದೀನಿ ಅಂದ್ರೆ ಅವಳೇ ಕಾರಣ. ಅವಳ ಋಣನ ಯಾವತ್ತೂ ತೀರ್ಸೋದಕ್ಕಾಗಲ್ಲ. ಥ್ಯಾಂಕ್ ಯು ತಿಲೋತ್ತಮ. ಆಲ್ವೇಸ್ ವೆಲ್ಕಮ್ ಅಕ್ಕ. ಯಾಕೆ ಆಫ್ ಮಾಡ್ದೆ? ತುಂಬಾ ಜಾಸ್ತಿ ಹೊಗಳ್ತಾ ಇದ್ದಾರೆ ಅನ್ಸ್ತಿಲ್ವಾ? ನಮ್ಮ ಅಕ್ಕಂಗೆ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಪಾಪ, ನಿನಗೆ ಯಾಕೆ ಹಾಗನ್ನಿಸ್ತೀಗ? ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಚೇರ್ಮನ್ ಆಗಿರೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದು ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವ ಅಲ್ವೇನ್ರಿ? ಅವ್ರನ್ನ ಹೊಗಳೋದ್ ಬಿಟ್ಟು ತಿಲೋತ್ತಮತೆನ ಹೊಗಳ್ತಿದಾರಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ ಅನ್ಸತ್ತೆ. ಪರವಾಗಿಲ್ಲ ಸುಮನ, ಅವ್ರವ್ರ ಫೀಲಿಂಗ್ಸ್ ಅವ್ರವ್ರಿಗೆ. ನೀನೇನ್ ಯೋಚಿಸ್ತಿದ್ಯಾ ವಿಶಾಲ್? ಅಮ್ಮ, ಈ ರೀತಿ ಯಾರನ್ನೂ ಹೋಳೋದಿಲ್ಲ. ಜಸ್ಟ್ ಬರೀ ಒಂದ್ ಮಾತಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ಈ ಕ್ಯಾಸೆಟಲ್ಲಿ ಕೇಳಿಸ್ಕೊತಿದ್ರೆ ಇವ್ರನ್ನ ಹೊಗಳೋದಕ್ಕೆ ಇದನ್ನ ರೆಕಾರ್ಡ್ ಮಾಡಿದ್ದಾರೆ ಅನ್ಸ್ತಿದೆ. ಯಾಕಿರಲ್ಲ ಯಜಮಾನ್ರೆ, ನಿಮ್ ಸಾಕ್ ತಾಯಿ ಹೇಗ್ ಹೇಳಕ್ ಹೇಳಿದಾರೋ ಹಾಗೆ ಹೇಳಿದಾಳೆ. ಆ ಮಹಾತಾಯಿ ಯಾರೋ ಗೊತ್ತಿಲ್ಲ. ಅಲ್ಲಿ ನೋಡು ಅಮ್ಮ ರಂಗೋಲಿ ಹಾಕ್ತಾ ಇದ್ದಾಳೆ. ನೋಡು ನೋಡು ನೋಡು. ನೋಡು. ಸ್ವಲ್ಪ ಇರ್ರೆ ತಾಯಿಂದಿರ, ಹಾಲ್ ಬಂದ ತಕ್ಷಣ ಕೊಡಿಸ್ತೀನಿ ರೀ. ಅಲ್ಲಿವರೆಗೂ ಗೊಂಬೆ ಜೊತೆ ಆಟ ಆಡ್ಕೊಳ್ಳಿ. ಹಬ್ಬ ಇರ್ಬೋದೇನೋ, ಆದ್ರೆ ಪಾಪ ಕೆಲ್ಸ ಬಿತ್ತು ಇವ್ರಿಗೆ. ಹಾಗನ್ಕೊಂಡ್ರೆ ಹೇಗೆ ಬ್ರೋ? ಖುಷಿಯಿಂದ ಮಾಡ್ಬೇಕು. ಇನ್ನೇನ್ ಅನ್ಸುತ್ತ ನಿಮ್ಗೆ? ಫನ್ ಬ್ರೋ. ಯು ರೈಟ್ ವಿಕ್ರಾಂತ್. ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ದಿವಸ ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ಬೋದು ಗೊತ್ತಾ? ಏನದು? ತಿಂತೀರಾ ಅತ್ತೆ? ಮಣ್ಣಿನ ಗೊಂಬೆನ ಮಂಗ್ಳೂರ್ ಬಜ್ಜಿ ಅನ್ನೋ ಹಾಗೆ ಹಾಸಿನಿ ಅಕ್ಕ ಹೇಗ್ ಮಾತಾಡ್ತಿದಾರ್ ನೋಡಿ. ಮಣ್ಣಿನ ಮುದ್ದೆ ಅನ್ಬಾರ್ದು ಸುಮನ, ಗೊಂಬೆ ಅಂತ ಅನ್ಬೇಕು.
ಅಷ್ಟು ಹುಷಾರಾಗಿ ಯಾಕೆ ತಗೊಂಬಂದ್ರಿ ಅದನ್ನ? ಈ ತಾಯಂದ್ರನ್ನ ನಾವು ಶಾಸ್ತ್ರೋಕ್ತವಾಗಿ ಕರ್ಕೊಂಬರ್ಬೇಕಲ್ವಾ ಅತ್ತೆ? ಅಮ್ಮನವ್ರ ಎಲ್ಲಿದಾರೋ? ವಲ್ಲಭ್ಗೆ ಅರ್ಥ ಆಗೋ ತರ ಹೇಳಿ. ಸುಮ್ಮಿ, ಆ ಹಾಲ್ ಕೊಡಿ, ನಾನು ಕೊಡಿಸ್ತೀನಿ ಮಕ್ಕಳಿಗೆ. ಸಿ ಅತ್ತೆ, ಈ ಮಣ್ಣಿನ ಗೊಂಬೆ ಗೌರಿ ಮಾತೆ, ಈ ಮಣ್ಣಿನ ಗೊಂಬೆನ ಕಾತ್ಯಾಯಿನಿ ಅಂತ ಕರೀತಾರೆ. ದೊಡ್ಡ ಮಣ್ಣಿನ ಗೊಂಬೆನ ಗೋದಾದೇವಿ ಅಂತ ಕರೀತಾರೆ. ಮಣ್ಣು ಕೂಡ ಹೆಸರಿಡ್ತೀರಾ? ಬ್ರದರ್, ವಾನರಗಳೇ ನರರಾಗಿದ್ದಾರೆ. ನಮಗೆ ಹೆಸರಿಡೋದಕ್ಕೆ ಶುರು ಮಾಡಿದ್ದಾರೆ. ಲಕ್ಷ್ಮೀದೇವಿ ಇಷ್ಟಪಡುವಂಥ ಮಣ್ಣಿನ ಗೊಂಬೆಗೆ ಹೆಸರಿಡಲ್ಲ ಅಂತ ಹೇಗೆ ಅನ್ಕೋತಿದ್ಯಾ? ಎಸ್ ಬ್ರೋ. ರಂಗೋಲಿ ಮಧ್ಯದಲ್ಲಿ ಮಣ್ಣಿನ ಬೊಂಬೆನ ಇಟ್ರೆ ಲಕ್ಷ್ಮೀದೇವನ ಆಹ್ವಾನ ಮಾಡ್ದಂಗೆ. ನನ್ನ ಅತ್ತಿಗೆ ಬರ್ಲಿಲ್ಲ, ನಾನ್ ಬಂದಿದ್ದೀನಿ ಹಬ್ಬಕ್ಕೆ. ವಲ್ಲಭ, ನೀನ್ ಭಯಪಟ್ಟು ನನಗೂ ಭಯಪಡಿಸ್ಬೇಡಪ್ಪ. ಹಗ್ಲೊತ್ತು ಹೆದರ್ಕೋತಾ ಇದ್ಯಲ್ಲೋ, ನೀನ್ ಇಂಥ ಪುಕ್ಲ ಅನ್ಕೊಂಡಿರ್ಲಿಲ್ಲ. ಬಂದಿದ್ದು ವಿಶಾಲಾಕ್ಷಿ ವಲ್ಲಭ, ಗುರ್ತಿಲ್ದೇ ಇರೋ ಹಾಗೆ ಭೂತ ಅಂತಿದ್ಯಲ್ಲ. ತಿಂದಿದ್ ಜಾಸ್ತಿ ಆಗಿದೆ, ಅದಕ್ಕೆ ಹೀಗೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇದೇಗ್ ಸಾಧ್ಯ ಅಂತಾನ, ಇಲ್ಲ ಗಿಡ ಏನು ಅಂತಾನ? ಎರಡಕ್ಕೂ ನೀನೇ ಉತ್ತರ ಕೊಡ್ಬೇಕು ವಿಶಾಲಾಕ್ಷಿ. ಮೊದ್ಲು ಗಿಡದ ಬಗ್ಗೆ ಹೇಳ್ತೀನಿ. ಇದಕ್ಕೂ ಅಮೃತ ಬಳ್ಳಿ ಅಂತ ಹೆಸರಿದೆ. ಭೋಗಿಯಿಂದ ಹಿಡಿದು ಹಬ್ಬ ಮುಗಿಯೋವರೆಗೂ ವಿಪರೀತ ಎಣ್ಣೆ ಮತ್ತೆ ಸಿಹಿ ಪದಾರ್ಥ, ಮಸಾಲೆ ಮತ್ತೆ ಖಾರ ಪದಾರ್ಥ ತಿಂತಾರಲ್ವಾ? ಅದನ್ನು ತಿನ್ಬೇಕಾ ವಿಶಾಲಾಕ್ಷಿ? ತಿನ್ಬೇಕು ಅಕ್ಕ. ನಮ್ಗೆ ಸೊಪ್ಪು ತಿನ್ನಿಸ್ಬೇಕು ಅಂತ ಹೀಗೆ ಪ್ಲಾನ್ ಮಾಡಿದ್ದಾರೆ ಮಾಮ್. ವಲ್ಲಭ, ಇಂಥದ್ದನ್ನೆಲ್ಲ ನಾವು ಆಹಾರದಲ್ಲಿ ಒಂದು ಭಾಗವಾಗಿ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಬ್ಬದ ಟೈಮಲ್ಲಿ ಡಯಟ್ ಮಾಡಲ್ಲ, ಇಷ್ಟ ಬಂದ ಹಾಗೆ ತಿಂತೀವಿ. ಅದರಿಂದ ಲಿವರ್ ಮೇಲೆ ಪರಿಣಾಮ ಬೀರುತ್ತೆ. ಅದು ಆದಷ್ಟು ಬೇಗ ಡಿಟಾಕ್ಸ್ ಆಗಬೇಕು ಅಂದರೆ ಅಮೃತ ಬಳ್ಳಿನ ತಿನ್ನಲೇಬೇಕು. ಹೌದು ವಲ್ಲಭ, ಕಿಡ್ನಿಯಲ್ಲಿ ಕಲ್ಲು ಕರಗೋಗಿ ಇನ್ಸುಲೇಷನ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ತಂಗಿ ವಿಶಾಲಾಕ್ಷಿ, ಧನ್ವಂತರಿ ಅವತಾರ ತಾಳಿ ಹಬ್ಬದ ದಿನ ಮನೆಗೆ ಬಂದಿದ್ದು ನಮ್ಮ ಅದೃಷ್ಟ. ಈ ದೇವತೆಯರನ್ನ ಕೆಳಗಿಡಿ. ನೀವ್ ಅದನ್ನ ಇಟ್ಮೇಲೆ ಅಮ್ಮ ಅದ್ರ ಮೇಲೆ ಬಳ್ಳಿಗಳನ್ನ ಇಡ್ತಾಳೆ. ಲಕ್ಷ್ಮೀ ಗೌರಿರ್ ಹಾಡ್ ಹಾಡ್ರೆ ನೋಡಕ್ಕಾಗಲ್ವಾ? ನೋಡ್ತಾ ಇದ್ದೆ ಅಕ್ಕ. ಮೊಬೈಲ್ನೆಲ್ಲ ನೋಡು ಅಂದಿದ್ದು. ನಿನ್ನ ನೋಡ್ತಾ ಇದ್ರೆ ನನಗ್ ದೃಷ್ಟಿ ಆಗ್ಬೋದು ಅಂತ ನೋಡ್ಲಿಲ್ಲ. ಏನಾಯ್ತು? ಮಕ್ಕಳಿಗೆ ಹೂ ಹಣ್ಣು ಎರೆದ ಮೇಲೆ ಪಾಯಸ ತಿನ್ನಿಸ್ಬೇಕು ಯಜಮಾನ್ರೆ. ಮಣ್ಣಿನ ಮಡಿಕೆಯಲ್ಲಿ ಸ್ವೀಟ್ ಮಾಡಬೇಕು ಅನ್ನೋ ಅತ್ತಿಗೆ ಆಸೆನ ಚೂರ್ ಮಾಡಾಕ್ಬಿಟ್ಲು ಈ ರಾಕ್ಷಸಿ. ಒಡ್ದು ಹೋಗಿದ್ದು ಮಡಿಕೆ, ತಲೆ ಒಡ್ದಿರೋ ತರ ಮಾತಾಡ್ತಿರಲ್ಲ. ನಿನಗೇನ್ ಗೊತ್ತು ಮಕ್ಕಳ ಶಾಸ್ತ್ರ? ನಾನೇನ್ ಮಗುನ ಹೆತ್ತಿಲ್ವಾ? ಯಾಕೆ ಹೀಗ್ ಮಾತಾಡ್ತೀಯಕ್ಕ? ಇನ್ ಸಾಕು, ನಿಲ್ಸಿ. ಮಾತಿಗೆ ಮಾತು ಬೆಳೆದು
ಜಗಳ ಸ್ಟಾರ್ಟ್ ಮಾಡೋ ಹಾಗಿದ್ದೀರಾ? ನಿಮ್ ಹೆಂಡತಿಗೆ ಹೇಳಿ ಬಾವಾ, ಹ್ಯಾಪಿ ನ್ಯೂ ಇಯರ್ ಅಂದ ತಕ್ಷಣ ಹೊಟ್ಟೆ ನೋವು ಅಂತ ಹೇಳಿದ್ಲು. ಏನಾಯ್ತು ಅಂತ ಕೇಳಿದ್ರೆ ಪ್ರೆಗ್ನೆಂಟ್ ಅಂತ ಇವಳು ಸುಳ್ಳು ಹೇಳಿ 2 ದಿನದಲ್ಲಿ ನಮ್ ಕೈ ಸಿಕ್ಕಾಕೊಂಡ್ಲು. ಬಾಯ್ ಮುಚ್ಚ ಸಾಕೋ. ಅಯ್ಯೋ, ನಾನ್ ಹೇಳಿದ್ರಲ್ಲಿ ತಪ್ಪೇನಿದೆ ಚಿಕ್ಕ ಯಜಮಾನ್ರೆ. ನಮ್ಮ ಅಕ್ಕನ ಜೊತೆ ಹಾಸಿನಿ ಅಕ್ಕ ಕೂಡ ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ನಾಳೆಯಿಂದ ಹೊಟ್ಟೆ ದೊಡ್ಡದಾಗತ್ತೆ ನೀವ್ ನೋಡ್ತಾ ಇರಿ ಅಂತ ಸುಳ್ಳು ಹೇಳಿದ್ದು ಅಲ್ದೆ ನಾಟಕ ಮಾಡಿ ಪ್ರೆಗ್ನೆಂಟ್ ಅಂತ ಹೇಳಿ ನಮಗ್ ಫೂಲ್ ಮಾಡಿದಾಗ ಏನ್ ಅನ್ಲಿಲ್ಲ. ಆದ್ರೆ ಈಗ 10 ರೂಪಾಯಿ ಮಡಿಕೆ ಹೊಡೆದಿದ್ದಕ್ಕೆ ಹೇಗ್ ಆಡ್ತಾಳ್ ನೋಡಿ. ನಾನ್ ಯಾವ ಪರಿಸ್ಥಿತಿಲಿ ಹಾಗೆಲ್ಲ ಹೇಳ್ದೆ ಅಂತ ನಿನಗೇನ್ ಗೊತ್ತು? ನನ್ಗೆಲ್ಲ ಗೊತ್ತಕ್ಕ. ಎಲ್ ನನಗ ಆಸ್ತಿಲಿ ಪಾಲ್ ಕೊಡ್ಬೇಕಾಗ್ ಬರತ್ತೋ ಅಂತ ನೀನು ನಿನ್ ಹೊರ್ಗೀತಿ ಹಾಸಿನಿ ಅಕ್ಕ ನಾಟಕ ಮಾಡಿದ್ರಿ. ಸುಮನ, ಆ ರೀತಿ ನಾಟಕ ಮಾಡಿದ್ರೆ 6 ತಿಂಗಳು ಕಳೆದ್ಮೇಲಾದ್ರೂ ಹೊರಗೆ ಬೀಳಲೇಬೇಕಲ್ವಾ? ನಮ್ಮ ಅಕ್ಕ ತುಂಬಾ ಸ್ಮಾರ್ಟ್ ಬಾವಾ. ನಾಳೆ ಸತ್ಯ ಗೊತ್ತಾಗತ್ತೆ ಅನ್ನೋಷ್ಟ್ರಲ್ಲಿ ಎಲ್ಲಿಂದನೋ ಮಗು ಎತ್ಕೊಂಡ್ ಬಂದು ನಾನ್ ಹೇಳ್ತಿರೋ ಮಗು ಅಂತ ಹೇಳ್ಬಿಟ್ರೆ? ಹಾಗ್ಯಾರು ಹೇಳಲ್ಲ. ಏನ್ ಹೀಗ್ ಹೇಳ್ತಿದ್ದೀರಾ? ನೀವೇ ಮಾಡಿದ್ರಲ್ಲ, ಮರ್ತ್ ಬಿಟ್ರಾ? 7 ಮಗಳು ಗಾನವಿನ ನನ್ ಮಗು ಅಂದಿದ್ರಲ್ಲ. ಬಾಯ್ ಮುಚ್ಚು ಸುಮನ. ಇಲ್ಲಿ ಜಗಳ ಆಗ್ಬೇಕು ಅಂತ ತಾನೇ ನೀನ್ ಹೀಗೆಲ್ಲ ಮಾಡ್ತಿರೋದು? ನಿನ್ ಗಂಡ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಿನಗ್ ಬೇಜಾರಾದ್ರೆ ನಾನೇನ್ ಮಾಡಕ್ಕಾಗತ್ತೆ? ವಿಶಾಲ್ ಬಾಬಾ ರಾಮ ಆದ್ರೆ ನನ್ ಗಂಡ ದೊಡ್ಡ ಕಳ್ಳ. ಕೃಷ್ಣ ಅಂದ್ರೆ ಚೆನ್ನಾಗ್ ಕೇಳತ್ತೆ, ಹೇಳು ಅಂತೀರಾ? ಸುಮನ, ನೀನಿನ್ನೇನು ಮಾತಾಡ್ಬೇಡ. ಮಕ್ಕಳ ತಲೆ ಮೇಲೆ ಎಲ್ಚೆನೆಣ್ಣು ಹಾಕಿ ಆಶೀರ್ವಾದ ಮಾಡೋ ದಿನ ದೊಡ್ಡವ್ರು ಈ ರೀತಿ ಜಗಳ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಮೇಲಾಗಿ ಹಬ್ಬದ ದಿನ. ನಿಮ್ಮಂತ ಶ್ರೀಮಂತರಿಗೆ ಪ್ರತಿದಿನನೂ ಹಬ್ಬನೇ ಬಾವಾ. ಮಕ್ಕಳಿಗೆ ನಾವು ಹಣ್ಣೆರಿಯೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ನರದೃಷ್ಟಿ, ಗೃಹಪೀಡ ನಿವಾರಣ ಆಗುತ್ತೆ. ಅಷ್ಟೇ ಅಲ್ದೆ ಬದ್ರಿಫಲ ಅನ್ನೋ ಹೆಸರಿರುವಂತ ಈ ಎಳ್ಚಿ ಹಣ್ಣನ್ ಮರದ ಹತ್ರ ನರನಾರಾಯಣರು ಆಶ್ರಮದ ವ್ಯವಸ್ಥೆ ಮಾಡ್ಕೊಂಡು ಈ ಹಣ್ಣನ್ ತಿನ್ಕೊಂಡೇ ತಪಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ದೇವ ಇದ್ನಲ್ಲ ಪರಮೇಶ್ವರನ್ನ ಉಳಿಸ್ಕೋಬೇಕು ಅಂತ ಘೋರ ತಪಸ್ ಮಾಡ್ತಿರ್ಬೇಕಾದ್ರೆ ಭದ್ರಿ ಫಲವನ್ನ ಮುಕ್ಕೋಟಿ ದೇವತೆಗಳು ನರನಾರಾಯಣನ ತಲೆ ಮೇಲೆ ಬೀಳಿಸಿದ್ರು. ವಾವ್! ಅವತ್ ನಡೆದ ಇನ್ಸಿಡೆಂಟ್ಗೆ ಪ್ರತೀಕವಾಗಿ ಇವತ್ತು ಮಕ್ಕಳನ್ನ ನಾರಾಯಣ ಅಂತ ಅಂದ್ಕೊಂಡು ಬೋಗಿ ಕೊಡೋ ಅಂತಹ ಸಂಪ್ರದಾಯ ಬಂದಿದೆ ಅಂತ ಕಾಣುತ್ತೆ. ಇನ್ನೊಂದು ವಿಷಯ ಹೇಳ ನಿಮಗೆ. -16 ಡಿಗ್ರಿಯಿಂದ ಹಿಡಿದು ವಿಪರೀತವಾಗಿರೋ 50 ಡಿಗ್ರಿವರೆಗೂ ಎಂತ ವೆದರ್ನಾದ್ರೂ ಎದುರಿಸಿ ನಿಲ್ಬಹುದಾದಂತ ಮರ ಯಾವ್ದಾದ್ರೂ ಇದೆ ಅಂತ ಅಂದ್ರೆ ಅದು ಈ ಎಲ್ಚೆ ಹಣ್ಣಿನ ಮರನೇ. ಸೂಪರ್ ವಿಕ್ರಾಂತ. ನೀವೆಲ್ರೂ ಹೂವು ಹಣ್ಣನ್ನ ಮಕ್ಳ ತಲೆಗೆ ಎರಿತೀರಾ. ನಾನು ಆಲ್ರೆಡಿ ಹಣ್ಣಿನ ತರನೇ ಕಾಣಿಸೋ ಅಂತ ಬಣ್ಣ ಹಚ್ಚಿಟ್ಟಿರೋ ಕೆಮಿಕಲ್ ಬಾಲ್ಸ್ ಅನ್ನ ವಿಶಾಲಾಕ್ಷಿ ತಲೆ ಮೇಲೆ ಹಾಕಿದ ತಕ್ಷಣ ಮಾಯಾವಿ ಹುಡುಗಿ ಕೂದ್ಲು ಸುಟ್ಟು ಹೋಗಿ ವಿಲವಿಲ ಅಂತ ಒದ್ದಾಡ್ತಾಳೆ. ಕೇಳಿಸ್ಕೊಂಡ್ರಮ್ಮ ಹಣ್ಣೇರಿಯೋದ್ರ ಬಗ್ಗೆ ಇವರೆಲ್ಲ ಮಾತಾಡ್ತಿರೋದನ್ನ? ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೇವಲ್ಲ ಬಾವಾ. ಒಳ್ಳೆ ಮಾತೇನಾದ್ರು ಆಡೋ ಹಾಗಿದ್ರೆ ಸ್ವಲ್ಪ ಕೇಳಿಸ್ಕೋಬಹುದು. ಸುಮನ, ಹೇಳ್ತೀಯಾ? ನಾನ್ ಹೇಳಲ್ಲ. ಗೊತ್ತಿದ್ರೆ ತಾನೇ ಸುಮ್ಮನ ಹೇಳೋದಿಕ್ಕೆ. ತಲೆ ಮಧ್ಯ ಭಾಗದಲ್ಲಿ ಬ್ರಹ್ಮರಥ ಇರುತ್ತೆ. ಈ ತರ ಹಣ್ಣುಗಳನ್ನ ಎರೆದು ಅದನ್ನ ತಾಕೋ ಹಾಗೆ ಮಾಡಿದ್ರೆ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಆಗುತ್ತೆ.
ಇವ್ರಿಗೆ ಮಾಡೋದಕ್ ಬೇರೆ ಕೆಲ್ಸ ಇದ್ರೆ ತಾನೇ ಡಿಸ್ಟರ್ಬ್ ಆಗಕ್ಕೆ. ಏಯ್, ಇಲ್ಲಿಗ್ ಬಂದು ಯಾರ್ ಬಗ್ಗೆ ನೀವಿಬ್ರೆ ಮಾತಾಡ್ತಿದ್ದೀರಾ? ನಿಮ್ ಬಗ್ಗೆನೇ ಅತ್ತೆ. ಏಯ್, ವಿಷಯ ಏನಂತ ಹೇಳ. ವಲ್ಲಭ, ನೀವು ನಮ್ಮಮ್ಮ ವಿಶಾಲಾಕ್ಷಿ ಮಾಡೋ ವಿನ್ಯಾಸ ನೋಡಿ ಭಯಕ್ಕೆ ಒಳಗಾಗಿದ್ದೀರಾ ಅಂತ ಅನಿಸ್ತಾ ಇದೆ. ಓ, ಮಕ್ಳಿಗ್ ಭಯ ಪಡೋದಂದ್ರೇನು ಅಂತ ಮ್ಯಾಜಿಕ್ ಅನ್ನ ತುಂಬಾ ನೋಡಿದೀನಿ. ಚಿಕ್ಕ ಹುಡುಗಿ ಅನ್ಕೊಂಡು ಕೇವಲವಾಗಿ ತಿಳ್ಕೊಳಕ್ ಹೋಗಬೇಡಿ, ದೊಡ್ಡ ಮಾತೆ. ಚಿಕ್ಕವಳು ಚಿಕ್ಕ ಹುಡುಗಿ. ಮಾಮ್ಗಿರೋ ಅನುಭವದಷ್ಟು ವಯಸ್ಸು ಕೂಡ ಆಗಿಲ್ಲ ಅವಳಿಗಿನ್ನು. ಹಾಗಾದ್ರೆ ನಾನ್ ಹೇಳೋದನ್ ಕೇಳಿ ನೀವು ಚಡಪಡಾಯಿಸಬಾರದು. ಇವ್ರ ಮುಖದ ಮೇಲೆ ಏಯ್, ಅದೇ ಮುಖದ ಮೇಲೆನೆ ಹೇಳಿದ್ರು ಏನು ಅನ್ಕೊಳಲ್ಲ ಅಂತ ಹೇಳ್ದೆ ಅತ್ತೆ. ಅಫ್ಕೋರ್ಸ್. ಆದ್ರೂ ನಂದೀಶನ್ಗೆ ನನ್ ಹತ್ರ ಮಾತಾಡೋ ಅಂತ ವಿಷಯ ಏನಿದೆ? ಈ ಮಾತನ್ನ ಹೇಳೋದಕ್ಕೆ ಪರಿಚಯದ ಬಂಧವೇ ಇರ್ಬೇಕು ಅಂತ ಏನೂ ಇಲ್ಲ, ದೊಡ್ಡ ಮಾತೆ. ಅದೇನಂತ ಹೇಳಯ್ಯ, ಟೈಮ್ ವೇಸ್ಟ್ ಮಾಡ್ಬೇಡ. ವೃಶ್ಚಿಕ ಇದೆ. ನಂದು ವೃಶ್ಚಿಕ ರಾಶಿನೇ. ಜಾತಕ ನೋಡೋದಕ್ ಬಂದಿದ್ಯಾ? ನೋಡು. ಕೈ ನೋಡೋದ್ರ ಬಗ್ಗೆ ಅಲ್ಲ ರಾಜ, ಚೇಳ್ ಕಚ್ಚೋದ್ರ ಬಗ್ಗೆ ಹೇಳ್ತಿದ್ದಾನೆ ನಂದೀಶ. ಚೇಳ? ಹೌದು ದೊಡ್ಡ ಮಾತೆ. ಆಗ್ಲೇ ಈ ಕೋಣೆ ಕಡೆನೆ ಬಂದಿದ್ರು. ನೀವಿರ್ಬೇಕಾದ್ರೆ ನಾನು ಒಳಗಡೆ ಹೇಗೆ ಬರ್ಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಮಾತೆ ನನ್ನನ್ನ ಕರ್ಕೊಂಡ್ ಬಂದ್ರು. ಚೇಳ್ ಮನೆ ಒಳಗಡೆ ಬಂದಿದ್ಯಾ? ಅದನ್ನ ಹೊಡೆದು ಸಾಯಿಸ್ಬೇಕು ಮೊದ್ಲು. ಏಯ್, ನನ್ ಮಗನ್ ಯಾಕೆ ಹೊಡಿತಿದ್ಯಾ? ಹೇಳು. ಅಯ್ಯೋ ಅಮ್ಮ. ಇವ್ರೇ ಅಲ್ವಾ ಮಾತೆ ವೃಶ್ಚಿಕನ ಒಡೆದು ಹಾಕಬಿಡಿ ಅಂತ ಹೇಳಿದ್ದು? ಅದು ನನ್ ಗಂಡನ್ ಮೈ ಮೇಲೆ ಹತ್ತಿದೆ ಅನ್ಸುತ್ತೆ ಅತ್ತೆ. ಎಲ್ಲಿದೆ? ಏ, ಚೇಳು ಇಲ್ಲೇ ಇದೆ ಕಣೋ, ಅಲ್ಲಾಡ್ಬೇಡ. ಅಯ್ಯೋ, ಅಮ್ಮ, ಅಯ್ಯೋ, 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 ಸಾಯ್ಸು ನಂದೀಶ, ಸಾಯ್ಸು. ಕಮಾನ್, ಕೊಡಿ ಅತ್ತೆ ಅದನ್ನ ಇಲ್ಲಿ. ಅಯ್ಯೋ, ಬಿಡೆ ಸಾಕು. ಅಯ್ಯೋ, ಕೊಡಿ ನಂದೀಶ, ಕೊಡಿ. ಸಾಯ್ಸು ಅದನ್ನ, ಚೆನ್ನಾಗಿ ಹೊಡಿ. ಸಾಯ್ಸು, ಸಾಯ್ಸು ಅದನ್ನ. ಸಾಯ್ಸು. ಅಯ್ಯೋ, ಬಿಡೆ ಸಾಕು. ಅಯ್ಯೋ, ಅಯ್ಯೋ, ಬಿಡೋ. ಅಯ್ಯೋ, ನನ್ ಮಗನ ಸಾಯಿಸ್ಬೇಡಿ. ಅಯ್ಯೋ, ವೃಶ್ಚಿಕನ ಮಾತೆ. ಸಾಕು ನಿಲ್ಸ್ರ, ಹೋಗ್ರ ಕಡೆ. ರುಚಿಕ ಅಂತ ಹೇಳಿ ನನ್ ಮೈನ ಹಣ್ಣು ಮಾಡ್ಬಿಟ್ರ. ಸ್ವಲ್ಪ ತಡೀರಿ. ಅಯ್ಯೋ, ನಂದೀಶ, ಚೇಳು ಎಲ್ಲಿದೆ ಅಂತ ಒಂದ್ ಸ್ವಲ್ಪ ನೋಡಿ. ನನ್ನ ತಾಯಿ ವಿಶಾಲಾಕ್ಷಿ ನಿಮ್ಮನ್ನ ಅಮ್ಮ ಅಂತ ಕರೀತಾರೆ. ನಿಮ್ಮ ಮಗಳಂತೆ ನೋಡಿದೀರಾ, ಈಗ ಕಳಿಸ್ಬಿಡ್ತೀರಾ ಮಾತೆ? ನಮ್ಮ ಅತ್ತೆ ಅವಳ ತಲೆ ಮೇಲೆ ಹಣ್ಣು ಎರ್ದಿದ ತಕ್ಷಣ ಏನಾಯ್ತು ಅಂತ ಗೊತ್ತಲ್ವಾ ನಂದೀಶ? ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳಿ ಮಾತೆ. ನನಗ್ ಗೊತ್ತಿಲ್ಲದೆ ಏನಾದ್ರೂ ನಡೆದ್ರೆ ನಾನೇನು ಮಾಡಕ್ ಆಗ್ಲಿಲ್ವಲ್ಲ ಅನ್ನೋ ನೋವು ನನ್ನ ಜೀವನ ಪೂರ್ತಿ ಕಾಡುತ್ತೆ. ನೈನಿ, ವಿಶಾಲಾಕ್ಷಿ ಕೂಡ ನಿನ್ ಮಗಳೇ ಆಗಿರೋದ್ರಿಂದ ಅವಳಿಗೇನಾದ್ರೂ ಆದ್ರೆ ನೀನ್ ಮೊದ್ಲೇ ಅದನ್ನ ತಿಳ್ಕೊಳ್ಳೋದಕ್ ಆಗ್ತಾ ಇಲ್ಲ ಅಂತ ಅನ್ಕೋ. ಅಪ್ಪ ಅಮ್ಮ ಅಂತ ಕರೀತೆ ಹೋದ್ರೂ ಪರವಾಗಿಲ್ಲ, ಅವಳನ್ನ ಮಗಳಾಗೂ ನಾನ್ ನೋಡಲ್ಲ. ಅವಳು ಕ್ಷೇಮವಾಗಿದ್ರೆ ಸಾಕು. ಅಮ್ಮನಿಗೆ ಜನ್ಮ ಕೊಟ್ಟ ಅಮ್ಮ, ಮಗುವನ್ನ ಹೆತ್ತ ಅಮ್ಮ, ಇವರಿಬ್ಬರ ಮಧ್ಯೆ ಭೇದ. ನಾನೇನ್ ವಿಶಾಲಾಕ್ಷಿ ಜೊತೆ ಹೋರಾಡ್ತಿಲ್ಲ ನಂದೀಶ, ಅವಳು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೈನಿ, ಹಬ್ಬ ಇನ್ನೂ ಮುಗ್ದೇ ಇಲ್ಲ. ಅಷ್ಟು ಬೇಗ ಈ ಮನೆ ಮಗಳನ್ನ ಹೊರಗಡೆ ಕಳಿಸ್ಬಿಡ್ತೀಯಾ? ಅಮ್ಮ ವಿಶಾಲಾಕ್ಷಿ ಇದ್ರೆ ಮಾತ್ರ ಇವ್ರ ಅಮ್ಮ ಯಾರು ಅಂತ ಗೊತ್ತಾಗತ್ತೆ ಮಾತೆ. ಏನಂದೆ ನಂದೀಶ? ಅದೇ ಗಾಯತ್ರಿ ಅಮ್ಮನ ಬಗ್ಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಮಾತೆ. ಹೇಗ್ ಗೊತ್ತಾಗತ್ತೆ? ಇವತ್ತೋ ನಾಳೆನೋ ನಡೆಯೋ ಘಟನೆಗಳೇನೆ ಸಮಸ್ಯೆಗಳನ್ನ, ಅದಕ್ಕೆ ಬೇಕಾಗಿರೋ ಪರಿಹಾರಗಳನ್ನು ತಂದ್ಕೊಡುತ್ತೆ. ಹಾಗಾದ್ರೆ ವಿಶಾಲಾಕ್ಷಿನ ಕಳಿಸೋದೇ ಒಳ್ಳೇದು. ಇಲ್ಲ ಯಜಮಾನ್ರೆ, ಗಾಯತ್ರಿ ಅಮ್ಮವ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ನಂದೀಶ ಹೇಳ್ತಾ ಅಲ್ವಾ? ಇವರು ಮನೇಲೇ ಇರ್ಬೇಕು. ಅಂಬಾ ಶಿವಶಂಭೋ. ಸಂತೋಷ ಮಾತೆ.
ಎಲೆನ ತಗೊಳ್ಳಿ, ಎಲೆ ತಗೊಳ್ಳಿಮ್ಮ. ಏನ್ ಮುಖ ನೋಡ್ತಿದ್ದೀರಾ? ತಗೊಳ್ಳಿ. ಪ್ರಸಾದ ಯಾರು ಹಾಕ್ತೀರಾ? ಎಲ್ರೂ ತಿನ್ನಕ್ ಕೂತ್ರೆ ಬಡ್ಸೋರ್ ಯಾರು? ವಿಶಾಲಾಕ್ಷಿ ತಗೊಂಡ್ ಬರ್ತಿದ್ದಾಳಲ್ಲ ಪಾಯಸದ ಮಡಿಕೆ. ಕೈ ಸುಡುತ್ತಮ್ಮ, ಹುಷಾರು. ಎಲೆ ಮೇಲೆ ಹಿಡ್ಕೊಂಡ್ ಬಂದಿದ್ದೀನಲ್ವಾ ಅಮ್ಮ? ವಿಶಾಲಾಕ್ಷಿ, ಬೆಂಕಿನೇ ಸಹಿಸ್ಕೊಂಡಿದ್ ನೀನು ಕಂಡೀಷನ್ ಹಾಕಿ ಯಾರಿಗೆ ಬೆಂಕಿ ಬೀಳೋ ಹಾಗೆ ಮಾಡ್ತೀಯೋ? ವಿಕ್ರಾಂತ್ ಅವ್ರೆ, ನಿಜ ಹೇಳೋದಕ್ಕೆ ಯೋಚನೆ ಮಾಡೋರಿಗೆ ಕೂಡ ಇವತ್ತು ಅವಕಾಶ ಇಲ್ಲ. ಬೆರಣಿಯಿಂದ ಕಾಯಿಸಿ ಮಾಡಿರೋ ಪಾಯಸನ ಹೇಗ್ ತಿನ್ನೋದೋ ಏನೋ. ಸುಮನ, ನಿನಗ್ ಬೇಡ ಅಂದ್ರೆ ಸುಮ್ನಿದ್ ಬಿಡು. ಆಗಲ್ಲ ಅದಕ್ಕೆ ನಿಜ ಹೇಳೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಹೇಳ್ತಾ ಇದ್ದಾಳೆ. ಅದೇ ಹೇಗಾಗತ್ತೆ? ನಿಜ ಹೇಳಲೇಬೇಕು. ಹಾಗಾದ್ರೆ ತಿನ್ಲೇಬೇಕೇ? ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಪ್ರಾಣ ಹೋಗುತ್ತಾ? ಈ ಚಿಕ್ಕ ಹುಡುಗಿ ಮಾತ್ ನಂಬ್ತೀರಾ ಮಾಮ್? ಪಾಯಸ ತಿನ್ಕೊಂಡು ಹೋಗೋಣ. ಹೆಲೋ ಮಾಸ್ಟರು, ಪಾಯಸ ತಿಂದಾದ್ಮೇಲೆ ಎಲೆನೂ ತಿನ್ಬೇಕು ಅಂತ ಅನ್ಕೊಂಡಿದಿರೋ ಏನೋ? ಪ್ರಶ್ನೆ ಕೇಳಿದ್ಮೇಲೆ ಏನಾದ್ರೂ ಸುಳ್ಳು ಹೇಳಿದ್ರೆ ಅಥವಾ ಏನು ಉತ್ತರ ಕೊಡದೇ ಇದ್ರೆ ಮನೆ ಮುಂದೆ ಪೆಂಡಾಲ್ ಹಾಕ್ಬೇಕಾಗತ್ತೆ. ಯಾಕೆ? ಯಾಕೆ ಅಂತ ಕೇಳ್ತೀರಾ? ನಿಮ್ಮಮ್ಮನೋ ನೀವೋ ಗೊಟಕ್ ಅಂತೀರಲ್ಲ ಅದಕ್ಕೆ. ಏಯ್, ನನ್ ಪ್ರಾಣ ಅಂದ್ರೆ ನಿನಗಷ್ಟ್ ಕೇವಲ ಆಗ್ಬಿಡ್ತಾ? ಅತ್ತೆ, ವಿಶಾಲಾಕ್ಷಿ ಮಾತಿನ ಮೇಲೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಮೊದ್ಲು ನಿಮ್ಗೆ ಬಡಿಸ್ತಾಳೆ, ನೀವೇ ಮೊದ್ಲು ತಿನ್ನಿ. ನಾನೇ ಮೊದ್ಲು ಹೋಗ್ಲಿ ಅಂತಾನಾ? ತಿನ್ಬೇಕಾ ಬೇಡ್ವಾ? ಸ್ವಲ್ಪ ಕ್ಲಾರಿಟಿ ಆಗಿ ಹೇಳಿ. ಯಾಕಷ್ಟು ಭಯ ಪಡ್ತಿದ್ದೀರಾ? ಏ ವಿಶಾಲಾಕ್ಷಿ, ಫಸ್ಟ್ ನನಗ್ ಬಡ್ಸು. ಆತ್ರದಿಂದ ತಿಂದ್ರೆ ಹಸುವು ನೀಗಲ್ಲ. ನಾವ್ ನೆಮ್ಮದಿಯಿಂದ ಇದ್ರೆ ಒಂದ್ ತುತ್ತನಾದ್ರೂ ತೃಪ್ತಿಯಿಂದ ತಿನ್ಬೋದು. ಇದು ಪಾಯಸ ಅಲ್ಲ. ಸುಳ್ಳು ಹೇಳಿದ್ರೆ ತಿಥಿ ಕಾರ್ಯದಲ್ಲಿ ಇಡೋ ಪಿಂಡ ಆಗತ್ತೆ ಅಂತ ಆಗ್ಲೇ ಹೇಳ್ತಾ ಇದ್ದೆ ಅಲ್ವಾ? ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ ತಿಂತಾ ಇದ್ದೀನಿ. ನಿಮಗ್ ಬರೋ ಯೋಚನೆಗಳು ಇನ್ಯಾರಿಗೂ ಬರಲ್ಲ ಅನ್ಸುತ್ತೆ. ವಿಶಾಲಾಕ್ಷಿ ಹಾಗೆಲ್ಲ ಮಾಡ್ತಾಳ? ಹಾಗೆಲ್ಲ ಮಾಡೋದಿದ್ರು ನೀವಿಬ್ರೇ ಮಾಡೋದು. ಏಯ್, ನಾವು ಆ ಮಡಕೆ ತಂಟೆಗೆ ಹೋಗಿಲ್ಲ, ಅವಳೇ ತಗೊಂಬಂದಿದ್ದು. ನಿಮ್ಗಷ್ಟು ಅನುಮಾನ ಏನಾದ್ರೂ ಇದ್ರೆ ನಂದೀಶಾನೇ ರುಚಿ ನೋಡಿ ಹೇಳ್ತಾನೆ. ಆಜ್ಞೆ ಮಾತೆ. ಅಂಬಾ ಶಿವಶಂಭೋ. ಹೇಗಿದೆ ನಂದೀಶಾ? ತುಂಬಾ ಚೆನ್ನಾಗಿದೆ. ತಂಗ್ಯವ್ವ, ನೀನ್ ಹಾಕೋದು ನಂದೀಶ ತಿಂದಿದ್ದೆಲ್ಲ ಆಯ್ತು. ಈಗ ಪ್ರಶ್ನೆ ಕೇಳ್ಬೇಕಲ್ವಾ? ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಎಲ್ಲ ಗೊತ್ತಾಗತ್ತೆ. ಹಾಗೆ ಆಗಲಿ ಅಣ್ಣ. ನಂದೀಶ, ಅಮ್ಮ, ನಿನ್ ಬಗ್ಗೆ ಹೇಳಿದ್ರೆ ಇಲ್ಲಿ ಯಾರೂ ನಂಬೋದಿಲ್ಲ. ಅದಕ್ಕೆ ನಿನ್ ಕುಟುಂಬದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ನಿನ್ ಹೆಂಡತಿ ಹೆಸರೇನು? ನನ್ನ ಧರ್ಮಪತ್ನಿಯ ಹೆಸರು ಸುಯಾಸ. ಇದೇನಪ್ಪ, ನಿನಗೆ ಹೆಂಡತಿ ಕೂಡ ಇದ್ದಾಳಾ? ಸಂಗಾತಿ ಇಲ್ಲ ಅಂದ್ರೆ ಕೊನೆವರೆಗೂ ಹೇಗ್ ಜೀವನ ಮಾಡಕ್ಕಾಗತ್ತೆ ಮಾತೆ?
ಅಯ್ಯೋ, ಇಷ್ಟು ದಿನ ನೀನು ಹಸು ಕರು ಅಂತ ಹೇಳ್ತಾ ಇದ್ದೆ, ನಿನ್ ಫ್ಯಾಮಿಲಿ ಇದೆ ಅಂತ ಹೇಳಲೇ ಇಲ್ಲ. ಇವಾಗ ಯಾಕೆ ಹೇಳ್ದೆ ಅಂತ ಅನ್ಕೊಂಡ್ರಿ? ಆ ಸುಯಾಸನ ಪ್ರಯಾಸನ ಇಲ್ದೆ ಇಲ್ಲಿ ಕರ್ಕೊಂಡ್ ಬರ್ತಾರ, ನೋಡ್ತಾ ಇರಿ. ಆಗದನ್ನ ಮನೆ ಅನ್ನಲ್ಲ, ಹಾಸ್ಟೆಲ್ ಅಂತ ಕರೀತಾರೆ. ನಮ್ಮನ್ ಬಿಟ್ಟು ಇನ್ಯಾರೂ ಬರಲ್ಲ ಬಿಡಿ. ನಂದೀಶ ನಿಜ ಹೇಳಿದಿಕ್ಕೆ ಅವನ್ಗೇನು ಆಗಿಲ್ಲ ಅನ್ನೋ ವಿಷಯನ ಅರ್ಥ ಮಾಡ್ಕೊಳ್ಳಿ. ಒಳ್ಳೇದು, ನಾನು ತಿಂತಾ ಇದ್ದೀನಿ. ಆದ್ರೆ ನನ್ನೇನು ಕೇಳಬೇಡಿ, ನನ್ನ ಮಗುಗೆ ಹಾಲು ಕುಡಿಸ್ಬೇಕು. ಓ ಇಲ್ಲೋಡು ಇಲ್ಲೋಡು. ಹೇ ಬೇಕಾ ಇದು ಬೇಕಾ ನೋಡು. ಚಿಕ್ಕ ಯಜಮಾನ್ರೆ, ನೀವೇನ ಇಲ್ಲಿರೋದು? ನಿನ್ ಕಣ್ಣಿಗೆ ಬೇರೆಯವ್ರ ತರ ಕಾಣಿಸ್ತಾ ಇದೆನಾ? ನಂಬಕ್ಕೆ ಆಗ್ತಿಲ್ಲ ರೀ. ಉಲುಚಿ ಹತ್ರನೇ ಹೋಗ್ತಿರ್ಲಿಲ್ಲ ನೀವು. ಅಂತದ್ರಲ್ಲಿ ಇವಳನ್ನ ಎತ್ಕೊಂಡು ಆಡಿಸ್ತಾ ಇದ್ದೀರಾ ಅಂದ್ರೆ ಆಶ್ಚರ್ಯದ ಜೊತೆಗೆ ತುಂಬಾ ಖುಷಿನೂ ಆಗ್ತಿದೆ. ಇದಕ್ಕೆ ಅಷ್ಟೊಂದು ಆಶ್ಚರ್ಯ ಪಡಬೇಕಾಗಿಲ್ಲ. ನಾಳೆಯಿಂದ ಈ ಎಳೆ ಮಗು ಜವಾಬ್ದಾರಿನ ನಾನೇ ಅಲ್ವಾ ತಗೋಬೇಕಾಗಿರೋದು. ಇವಾಗಿಂದನೇ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಎತ್ಕೊಂಡಿದ್ದೀನಿ ನಾನು. ಹಾಗಾದ್ರೆ ನನ್ಗಿಷ್ಟ ಬಂದಂಗೆ ಇರಕ್ ಬಿಡ್ತೀರಾ? ಅಷ್ಟೇ ಮತ್ತೆ. ನೀನ್ ಫ್ರೀ ಬರ್ಡ್ ಕಣೆ. ಇದ್ದಕ್ಕಿದ್ದ ಹಾಗೆ ನನ್ ಮೇಲೆ ಇಷ್ಟೊಂದ್ ಕರುಣೆ ತೋರಿಸ್ತಾ ಇದ್ದೀರಲ್ಲ, ಯಾಕೆ ಅಂತ ತಿಳ್ಕೊಬೋದ ಚಿಕ್ಕ ಯಜಮಾನ್ರೆ? ನಿನಗೆ ಹೇಗೋ ದಯ ಇಲ್ದೇ ಇರೋದ್ರಿಂದ ನಾಳೆ ಆಗೋದ್ರೊಳಗೆ ನೀನ್ ದಯ ಮಾಡಿಸಿದ್ರೆ ಒಳ್ಳೇದು ಅಂತ. ಅರ್ಥ ಆಗ್ಲಿಲ್ಲ. ಸುಮನಾ, ಈ ಮನೆ ಬಿಟ್ಟು ಹೊರಟೋಗು. ನಾನು ಹೇಳ್ತಿಲ್ಲ, ವಿಕ್ರಾಂತ್ ಮನ್ಸಿನ ಮಾತು ನಿನಗೆ ಅರ್ಥ ಆಗ್ಬೇಕು ಅಂತ ಹೇಳಿದೆ. ನಾನ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನ್ ಹೋಗಲ್ಲ ಅಂತ ಅಂದ್ರೆ ನಾನು ಜೀವಂತವಾಗಿ ಇರೋದಿಲ್ಲ ಇಲ್ಲಿ. ಅದೇನ್ರಿ, ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಸುಮನಾ, ನಿನ್ ಮನ್ಸಿನ ಮಾತನ್ನ ಕೇಳಿದ ತಕ್ಷಣ ಯಾರಿಗೆ ಆದ್ರೂ ಬೇಜಾರಾಗತ್ತ. ಯಾಕೆ ಹೇಳಿ ಯಜಮಾನ್ರೆ, ನಿಮ್ ತಮ್ಮಂಗೆ ನನ್ ತಂಗಿ ಅನ್ಯಾಯ ಮಾಡಿದ್ಲು ಅಂತ ಗೊತ್ತಾದ್ಮೇಲ? ನಿಜ ಅಲ್ವಾ ನೈನಿ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟದೆ ಹೋದ್ರು ಒಬ್ರ ಮೇಲೆ ಇನ್ನೊಬ್ರಿಗೆ ಇಷ್ಟು ಪ್ರೀತಿ ಇರ್ಬೇಕಾದ್ರೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ನಮ್ಮಿಬ್ರಿಗೆ ಇನ್ನೆಷ್ಟಿರ್ಬೇಕು ಹೇಳಿ? ನೀವು ಚೆನ್ನಾಗಿದ್ರು ಸುಮ್ಮನ ಹಾಗಲ್ವಲ್ಲ ಆತ್ಗೆ. ಅದು ಅನವಶ್ಯಕ ವಿಕ್ರಾಂತ್ ಅವ್ರೆ. ಹಾಗ್ ನೋಡಕ್ ಹೋದ್ರೆ ನಿಮ್ ಬ್ರೋ ನನಗೆ ಪ್ರಾಣಕ್ ಪ್ರಾಣವಾಗಿ ಇದ್ರೂ ಕೂಡ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಅಮ್ಮೋರ್ ಬಗ್ಗೆ ಗೊತ್ತಿದ್ರು ಕೂಡ ನನಗೆ ಯಾಕೆ ಇದುವರೆಗೂ ಹೇಳ್ದೆ ಸುಮ್ಮನಿದ್ದಾರೆ? ಅಬ್ಬಾ, ಎಷ್ಟು ಕರೆಕ್ಟಾಗಿ ಕೇಳಿದ್ಯಾಕ. ವಿಶಾಲ್ ಬಾವಾ, ನಿಮ್ ತಮ್ಮನ್ಗೆ ಸಪೋರ್ಟ್ ಮಾಡಕ್ ಬಂದಿದ್ ನೀವು ನಮ್ಮ ಅಕ್ಕ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿರೋ ಇಲ್ವೋ? ಏಯ್, ಜಗಳ ಹಚ್ಬೇಕು ಅಂತ ನೋಡ್ತಿದ್ದೇನೆ. ನಾನ್ ಕೇಳಿಲ್ಲ ಅಂದ್ರು ನಮ್ಮ ಅಕ್ಕನೇ ಕೇಳಿದ್ಲಲ್ಲ ರೀ. ನಾವ್ಯಾಕ್ ಸಾಯ್ತೀವಿ? ಎಲ್ಲೂ ಹೋಗಲ್ವಾ? ನರಕಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅತ್ತೆ. ಇಷ್ಟೊತ್ತಿಗಾಗ್ಲೇ ನಡಿಯಕ್ ಕಲ್ತಿರೋ ಗಾಯತ್ರಿ ಅತ್ತೆನಾದ್ರೂ ಹುಡ್ಕಕ್ ನೀವ್ ಹೋಗ್ಬೇಕಲ್ವಾ? ಇವತ್ ಬಂದ್ಬಿಡ್ತಾಳೆ, ನಾಳೆ ಬಂದೇ ಬರ್ತಾಳೆ ಅಂತ ಹೇಳ್ತಾನೇ ಇದಾರೆ, ಆದ್ರೆ ಬರ್ಲೇ ಇಲ್ಲ. ಕರ್ಕೊಂಡ್ ಬರ್ಲಿಲ್ಲ ಅಷ್ಟೇ. ಹೌದತ್ಗೆ, ವಿಶ್ ತನ್ ದೊಡ್ಡ ಮಗಳನ್ನ ನೋಡಿದೀನಿ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೂ ಅವಳು ಬರಲ್ಲ ಅನ್ನೋ ಅಂತ ಈ ಗಾಢವಾದ ಅನುಮಾನಗಳು ಯಾಕೆ? ನೋಡ್ದೆ ಅಂತ ಹೇಳ್ದ ಆದ್ರೆ ಯಾವತ್ತು ಎಲ್ಲಿ ಅಂತ ಹೇಳಿಲ್ವಲ್ಲ. ಕೇಳ್ದಾಗ್ಲೂ ಹೇಳಿಲ್ಲ. ಪಾಯಸ ತಿಂದಾದ್ಮೇಲೆ ಒಂದ್ ಪ್ರಶ್ನೆ ಕೇಳಿದ್ರು ತೆಡ್ಸ. ನಾಳೆ ಕೇಳ್ಬೋದಲ್ಲ? ಹ, ಕೇಳಿದ ತಕ್ಷಣ ಅವನ್ ಏನ್ ಹೇಳ್ತಾನೆ ಅಂತ ಅನ್ಕೊಂಡಿದೀರಾ ನೀವು? ಯಾಕೆ ಹೇಳಲ್ವೇ? ದೊಡ್ಡತಿಗೆ ಪುನರ್ಜನ್ಮದಲ್ಲಿ ಹೇಗಿದ್ದಾರೋ ಏನೋ ಅಂತ ನೋಡೋದು ಕುತೂಹಲದಿಂದ ಕಾಯ್ತಾ ಇದೀವಲ್ವಾ ನಾವೆಲ್ರು. ಹಾಗಿದ್ರೆ ಏನು ಅಂತ ಕೇಳ್ತೀರಾ ಆಂಟಿ? ನೈನಿಗೆ ಇನ್ನೂವರೆಗೂ ಹೇಳ್ದೆ ಇರೋನು
ಈಗ ನಾವ್ ಕೇಳಿದ ತಕ್ಷಣ ಹೇಳ್ತಾನಾ? ಹೌದಲ್ವಾ? ನಮ್ಗ್ಯಾಕೆ? ನನಗ್ ಬೇಕು. ದೊಡ್ಡಮ್ಮನ ಅವ್ರನ್ ತಗೊಂಡು ನಾನೇನ್ ಮಾಡ್ಲು? ನೀವು ಮನಸ್ ಮಾಡಿದ್ರೆ ಯಾರಿಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ತೀರಾ. ನನಗ್ ಬೇಕಾಗಿರೋದು ವಿಶಾಲ್ ಹೇಳೋ ಅಂತ ಉತ್ತರ ಅಷ್ಟೇ. ಯಾವ್ದೋ ಕಾರಣ ಇರೋದಕ್ಕೆ ಅವನಿನ್ನೂ ಹೇಳಿಲ್ಲ ಅನ್ಸತ್ತೆ. ನನ್ ಗಂಡ ಹೇಳ್ದಾಗೆ ಕೇಳಿದ್ರು ಪ್ರಯೋಜನ ಇಲ್ಲ ಅಂದ್ಮೇಲೆ ನಾವ್ ಆಸೆ ಪಡೋದ್ರಲ್ಲಿ ಏನು ಉಪಯೋಗ ಇಲ್ಲ ಬಿಡಿ. ಆದ್ರೆ ನಾವ್ ಬಿಡಲ್ವಲ್ಲ, ಖಂಡಿತ ನಿಜನ ಕಕ್ಸ್ತೀವಿ. ಇವ್ರು ಬಿಡೋ ಹಾಗೆ ಕಾಣಿಸ್ತಿಲ್ವಲ್ಲ. ಎಷ್ಟು ಡೈವರ್ಟ್ ಮಾಡೋಣ ಅಂತ ಅನ್ಕೊಂಡ್ರು ಗಾಯತ್ರಿ ಅತ್ತೆ ಬಗ್ಗೆನೇ ಮಾತಾಡ್ತಿದ್ದಾರೆ. ನಾನ್ ಹೇಳಲ್ಲ ಅಂತ ವಿಶಾಲ್ ಏನಾದ್ರು ಹೇಳಿದ್ರೆ ಅವಾಗೇನ್ ಮಾಡ್ತೀರಾ? ಗಾಯತ್ರಿ ಅಕ್ಕನ್ನ ನನ್ ಕೈಯಾರೆ ಎತ್ಕೋತೀನಿ. ಅದ್ ಹೇಗ್ ಸಾಧ್ಯ ಅತ್ಗೆ? ಹಾ ಹೌದು ಮಾಮ್, ನನಗೂ ಕೂಡ ಅರ್ಥನೇ ಆಗ್ಲಿಲ್ಲ. ಏ ವಲ್ಲಭ, ಕೆಲವ್ರಿಗೆ ಬುದ್ಧಿವಂತಿಕೆ ಇರುತ್ತೆ, ಇನ್ ಕೆಲವ್ರಿಗೆ ಜ್ಞಾನ ಇರುತ್ತೆ. ಆದ್ರೆ ಕೆಲ್ಸಕ್ ಬೇಕಾಗಿರೋದು ಚಾಕಚಕ್ಯತೆ. ಅದು ನನ್ನ ಹತ್ರ ಇದೆ. ಎಷ್ಟಿದೆ? ಏಯ್, ಅದೇ ಅತ್ತೆ, ಏನೋ ಚಾಕು ಜೊತೆಗೆ ಚಕ್ಕೆನೂ ಇದೆ ಅಂತ ಹೇಳ್ತಿದ್ರಿ ಅಲ್ವಾ? ದೊಡ್ಡಮ್ಮ, ನನ್ ಗೊತ್ತಾಗಿದೆ ಅಂದ್ಮೇಲೆ ನೀವ್ಯಾಕೆ ಈ ತರ ತಡವರ್ಸ್ಬೇಕು ಹೇಳಿ? ವಿಶಾಲಾಕ್ಷಿ, ಮಾಯಾ ಮಾಡು ನೀನು ನಮ್ಗೆ ಒಳ್ಳೇದು ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನೇನೇನೇನೇನೋ ವಿಶಾಲಾಕ್ಷಿ ಹೋಗಿ ನಿನ್ ಸಾಕಮ್ಮ ಹತ್ರ ಗಾಯತ್ರಿ ಪುಟ್ಟಿನೇ ನಿನ್ ಹೆತ್ತಮ್ಮ ಅಂತ ಹೇಳ್ಬೇಕು ಅಂತಿದ್ಯಾ? ಹಾಗೆ ಹೇಳ್ಬೇಕು ದೊಡ್ಡಮ್ಮ. ನೋಡಿದ್ಯಾ ವಿಶಾಲ್, ಮೊನ್ನೆ ಬೆಂಕಿ ಹಚ್ಚಿದ್ಲು, ಇವತ್ತು ಮನೆನೇ ಸುಟ್ಟು ಬಿಡ್ತಾಳೆ. ಅಯ್ಯೋ, ಇವಾಗ ಏನ್ ಮಾಡೋದು? ದೊಡ್ಡಮ್ಮ, ಗಾಬರಿ ಮಾಡ್ಕೊಳ್ದೆ ನಾನು ಏನ್ ಹೇಳ್ತೀನಿ ಅಂತ ನೀವ್ ಕೇಳಿಸ್ಕೊಳ್ಳಿ. ಗಾಯತ್ರಿ ಪುಟ್ಟಿನೇ ವಿಶಾಲಪ್ಪನ್ ಸ್ವಂತ ಮಗಳು ಅಂತ ಹೇಳ್ತಿದ್ದಂಗೆ ಅವ್ರನ್ನ ಅಯೋಮಯಕ್ಕೆ ಗುರಿ ಮಾಡ್ಬೇಕು. ಹೇಗೆ? ವಿಶಾಲಾಕ್ಷಿ, ನಿಜ ಹೇಳಿದ್ರೆ ಅವ್ರು ಸುಮ್ಮನಿರ್ತಾರ? ಸುಮ್ನೆ ಇರಲ್ಲ ಅಪ್ಪ, ನನ್ ಮೇಲೆ ಅವರು ರೇಗಾಡ್ತಾರೆ. ನಿನಗ್ ಹೇಗ್ ಸಂಬಂಧ? ನಾನೇ ಅಪ್ಪನ್ ಸ್ವಂತ ಮಗಳು ಅಂತ ಹೇಳ್ತಾರಲ್ವಾ, ಅದಕ್ಕೆ. ಏನೇನೇನೇನೇನೋ ತಲೆ ಕೆಟ್ಟೋಗ್ತಿದೆ ನಂದು. ನಿನ್ನ ಸ್ವಂತ ಮಗಳು ಅಂತ ಹೇಗ್ ಹೇಳಕ್ಕಾಗತ್ತೆ? ಗಾಯತ್ರಿ ಪುಟ್ಟಿ ತಾನೆ ಸ್ವಂತ ಮಗಳು. ಆದ್ರೆ ನೀವು ಅವತ್ತು ದೇವಸ್ಥಾನದಲ್ಲಿ ನೋಡಿದ್ದು ನನ್ನನ್ನ. ನಿನ್ ನೋಡೋದು ಅಂದ್ರೆ ಏನು ತಾಯಿ? ಅದಕ್ಕೆ ಇರಿ, ಹ? ನಾವು ದೇವಸ್ಥಾನದಲ್ಲಿ ವಿಶಾಲಾಕ್ಷಿನ ನೋಡಿಲ್ಲ ಅಂತ ಹೇಳ್ತಾಳೆ. ಹೇಗ್ ನೋಡಿದ್ವಿ? ಗಾಯತ್ರಿ ಪುಟ್ಟಿ ತರನೇ ಕಾಣಿಸ್ದೆ. ಏನಂದೆ? ಏನಮ್ಮ ಹೇಳ್ತಾ ಇದ್ಯಾ ನೀನು? ಹೌದು ಅಪ್ಪ, ಜೀವ ಎಲ್ರ ಮುಂದೆ ನಿಜ ಹೇಳ್ತಾ ಗಾಯತ್ರಿ ಪುಟ್ಟಿ ಇರೋ ಕಡೆನೆ ಕೈ ತೋರಿಸ್ದ. ಆದ್ರೆ ಅವ್ನ್ ಪ್ರಾಣ ಹೋಗದೇ ಇರೋದಕ್ಕೆ ಕಾರಣ ಅಲ್ಲಿ ಗಾಯತ್ರಿ ಪುಟ್ಟಿ ತರ ಅವನು ಕಾಣಿಸ್ಕೊಂಡು ಅವ್ನ್ ದಾರಿ ತಪ್ಪಿಸಿದ್ದು ನಾನೇ. ನಿನ್ ಸ್ವಂತ ಮಗಳು ಗಾಯತ್ರಿನ ನೀನ್ ಎತ್ಕೊಂಡಿದ್ರೆ ನನ್ ಮಾಯೇ ಮಾಡಿ ಗಾಯತ್ರಿಯಿಂದ ಸ್ವಲ್ಪ ಮುಂದೆ ಹೋಗಿ ಜೀವನ್ಗೆ ಕಾಣಿಸ್ಕೊಂಡೆ. ಅಂದ್ಮೇಲೆ ಗಾಯತ್ರಿ ನಾನೇ ಆಗ್ತೀನಿ ಅಲ್ವಾ? ಈಗ್ಲೂ ನೀನೇ ಗಾಯತ್ರಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಪ್ಲಾನ್ ಅರ್ಥ ಆಯ್ತು ಅಲ್ವಾ ವಿಶಾಲ್? ಹೌದು, ಅದಕ್ಕೆ ವಿಶಾಲಾಕ್ಷಿ ಮಾಡೋ ಮ್ಯಾಜಿಕ್ ಈ ರೀತಿ ಉಪಯೋಗ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಪುಟ್ಟಿ. ಮಾಮ್, ಏನಂತೀರಾ? ಬ್ರೋ, ವಿಶಾಲಾಕ್ಷಿ ಮ್ಯಾಜಿಕ್ ಮಾಡ್ತಾಳೆ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಬ್ರೋಗೆ ದೊಡ್ಡ ಮುಂತರ ಕಾಣಿಸಿರ್ಬೋದೇನೋ. ಕಾಣಿಸಿದ್ದೇನೋ ಹೌದು, ಆದ್ರೆ ಯಾವ ರೂಪದಲ್ಲಿ? ಚಿಕ್ಕ ಮಗು ಅಂದ್ರೆ ಅರ್ಥ ಆಗಲ್ವಾ? ಕಿವುಡ? ಕಿವಿಯಲ್ಲಿ ಏನಾದ್ರೂ ಕಸ ತುಂಬಿಕೊಂಡಿದ್ಯಾ ನಿಮಗೆ? ಚಿಕ್ಕ ಮಗು ಆದ್ರೂ ರೂಪ ಇರುತ್ತೆ ತಾನೆ? ಮಾಯೆಯ ರೂಪ ದೊಡ್ಡ ಮಾತೆ. ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ, ಅಮ್ಮ ಈ ಮನೆಗೆ ಮಗುವಾಗಿ ಬರ್ತಾಳೆ ಅಂತ.
ಈಗ್ಲಾದ್ರೂ ಅರ್ಥ ಆಯ್ತಾ ನಿಮ್ಗೆ? ಅಮ್ಮ ತಾಯಿ ವಿಶಾಲಾಕ್ಷಿ, ನಿನಗ್ ಕೈ ಎತ್ತು ಮುಗಿತೀನಿ. ನೀನು ಶ್ರೀಶೈಲಕ್ಕೆ ಹೋಗ್ಬಾರಮ್ಮ. ಇದು ಭ್ರಮೆನೋ ಅಥವಾ ನಿಜನೋ ಅರ್ಥನೇ ಆಗ್ತಿಲ್ಲ. ನೋಡ್ದ ದೃಷ್ಟಿ ಪ್ರಕಾರ ನಾನು ಕಾಣಿಸ್ಕೋತೀನಿ. ಈಗ ನಾನು ಹೋಗ್ ಬರ್ತೀನಿ. ಬೇಗ ಹೋಗಮ್ಮ, ನೀನಿಲ್ಲಿದ್ರೆ ಎಲ್ಲರೂ ಮೆಂಟಲ್ ಆಗಿ ಹೋಗ್ತಾರೆ. ಅಪ್ಪ ಹೋಗ್ ಬರ್ತೀನಪ್ಪ. ಒಳ್ಳೇದಮ್ಮ. ಅಮ್ಮ, ನಿಜ ಹೇಳಿದ ಅಪ್ಪನ ಮೇಲೆ ಅನುಮಾನ ಪಡಕ್ ಹೋಗ್ಬೇಡಿ. ನಿಮ್ ಬುದ್ಧಿ ಪ್ರಕಾರ ನೀವೆಲ್ರೂ ಯೋಚನೆ ಮಾಡಿ, ಆಗ ಅರ್ಥ ಆಗತ್ತೆ. ನಾನು ಹೋಗ್ ಬರ್ತೀನಿ. ಹಾ ನೈನಿ, ವಿಶಾಲಕ್ಷಿನೇ ಚಿಕ್ಕ ಮಗು ಹಾಗೆ ಬದಲಾದಂಗೆ ನನಗೆ ಕಾಣಿಸಿದ್ರಿಂದ ನಮ್ಮಮ್ಮನ್ ನೋಡ್ಬೇಕು ಅನ್ನೋ ನನ್ನ ಆಸೆನ ಈಡೇರಿಸೋದಕ್ಕೆ ವಿಶಾಲಾಕ್ಷಿ ರೀತಿ ಕಾಣಿಸಿದ್ಲು ಅಂತ ನಾನು ಅನ್ಕೊಂಡೆ. ಫೀಲಿಂಗ್ ಬಂದಿದೆ ಅಂದ್ರೆ ಅಮ್ಮನೇ ಅಲ್ವಾ? ಸರಿ, ಆ ಚಿಕ್ಕ ಮಗುನೇ ಹೇಗಿದೆ, ಹೇಗ್ ಕಾಣುತ್ತೆ ಅಂತಾದ್ರೂ ಹೇಳ್ತೀರಾ? ಹೇಳು ವಿಶಾಲ್. ಹೇಗಿದ್ಲು ಅಂದ್ರೆ ಗಾಯತ್ರಿ ಪಾಪು ತರ ಇದ್ಲು. ಗಾನವಿ ತರ ಇರ್ಬೇಕೆ ಹೊತ್ತು ಗಾಯತ್ರಿ ತರ ಹೇಗಿರುತ್ತೆ? ಅಂದ್ರೆ ಇವಳ ತರಾನೇ ಮುದ್ದಾಗಿದ್ದಾಳೆ ಅಂತ. ಹೋಗ್ ನೀರ್ ತಗೊಂಡ್ ಬಾ ನೈನಿ, ನೆತ್ತಿಗೆ ಹತ್ತಿದೆ ಅನ್ಸುತ್ತೆ. ಹೋಗು ಹೋಗು. ಒಂದ್ ನಿಮಿಷ ಯಜಮಾನ್ರೆ. ಹೋಗು ಹೋಗು. ಏನಪ್ಪ ನಿನ್ನ ಅವಸ್ಥೆ? ನಿನ್ ಹೆಂಡತಿ ಈ ತರ ಎಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದಾಳೆ. ಇಲ್ಲಿ ಬಂದ್ ಕೂತ್ಕೊಳ್ಳಿ. ಕೂತ್ ಮಾತಾಡೋಷ್ಟು ಟೈಮ್ ಇಲ್ಲ. ನೀವೇನ್ ಮಾತಾಡೋ ಅವಶ್ಯಕತೆ ಇಲ್ಲ. ಮಗು ಕೈ ಕಾಲ ನೀವ್ ಹಿಡ್ಕೊಂಡ್ರೆ ನಾನ್ ಎಣ್ಣೆ ಹಚ್ತೀನಿ. ಚಳಿಗಾಲ ಅಲ್ವಾ, ಸ್ಕಿನ್ ಡ್ರೈ ಆಗತ್ತೆ. ಅವಳನ್ನ ನಿಂತರ ನಂತರ ಅನ್ಕೊಂಡ್ಯಾ? ಹಾವೇನ್ ಮರಿ ಕಣೆ, ಅದ್ರ ಚರ್ಮನೆ ಬೇರೆ, ಇಷ್ಟರಲ್ಲೇ ಪೊರೆ ಬಿಡುತ್ತೆ. ಈಗಿನ್ನೂ ಅಷ್ಟ್ ಕತ್ಲಾಗಿಲ್ಲ ಬಿಡಿ, ಯಾಕಷ್ಟ್ ಹೆದರ್ಕೋತೀರಾ? ಅದಕ್ ನೀನೇನ್ ಮಾಡ್ತೀಯೋ ಅಂತ ಭಯ ಆಗ್ತಿದೆ. ಚಿಕ್ಕ ಮಗುಗೆ ಏನೇನೋ ಹಚ್ಚಿದ್ರೆ ಹೇಗೆ? ಹೀಗ್ ಹೇಳ್ತಾ ಇದೀರಾ ಅಲ್ವಾ? ಅಕಸ್ಮಾತ್ ನಾನ್ ಹೊರಟೋದ್ರೆ ಉಲ್ಲುಚಿನ ನೀವ್ ಚೆನ್ನಾಗ್ ನೋಡ್ಕೋತೀರಾ ಅಂತ ಹೇಗ್ ಹೇಳಿದ್ರಿ? ಹೋಗಿ ನೋಡು. ನಾನೇ ನೋಡಕ್ಕಾಗತ್ತೆ, ನಾನಿಲ್ಲ ಅಂದ್ಮೇಲೆ. ನಿಮ್ಗಿಂತ ವಿಶಾಲ್ ಬಾವ ಎಷ್ಟೋ ವಾಸಿ ಗೊತ್ತಾ? ಮ್ಯಾಜಿಕ್ ಮಾಡೋ ವಿಶಾಲಾಕ್ಷಿಲಿ ಅವ್ರ ಅಮ್ಮನ್ ನೋಡ್ತಿದ್ದಾರೆ, ಆದ್ರೆ ನೀವು ಇದೀರಾ. ನನ್ನ ಹೆತ್ತ ತಾಯಿ ತಿಲೋತ್ತಮನು ಕೂಡ ನೋಡ್ಬೇಕು ಅನ್ಸಲ್ಲ ನಂಗೆ. ನಿಮ್ ಬುದ್ಧಿನೇ ಹಾಗೆ. ಯಾರೇನೇ ಅನ್ಕೊಂಡ್ರು ಐ ಡೋಂಟ್ ಕೇರ್. ಹೆತ್ ಕರುಳ್ ಜೊತೆ ಎಲ್ಲನೂ ಕಳ್ಕೊಂಡಿದ್ದಾಳೆ ನಮ್ಮಮ್ಮ. ಅವ್ರೇನೇ ಹಂಚ್ಕೊಳ್ಳೋದಿದ್ರು ಅದು ಒಲ್ಲಬ್ರೋ ಹತ್ರ ಮಾತ್ರ. ನಿನ್ನನ್ ಸೊಸೆಯಾಗಿ ನೋಡ್ತಾರೆ, ಆದ್ರೆ ನನ್ನ ಮಗನಾಗಿ ನೋಡಲ್ಲ. ಮತ್ತೆ ನಾನ್ ನಿಮ್ಗೇನೋ ಅನ್ಯಾಯ ಮಾಡ್ತೀನಿ ಅಂತ ನನ್ ಮೇಲ್ ಕೋಪ ಮಾಡ್ಕೊಂಡ್ರಲ್ಲ ಅತ್ತೆ. ನಿನ್ನ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ದಿರೋದ್ರಿಂದ ನೀನ್ ಅವ್ರ ಅಧೀನದಲ್ಲಿರ್ಬೇಕು ಇವಾಗ. ಅದೇ ನಿನ್ ತಾಯಿ ಆಗ್ತಿದೀಯ ಅನ್ಕೋ, ಖುಷಿಯಿಂದ ನಾನಲ್ಲ ನಮ್ಮಮ್ಮನೇ ನಿನ್ನ ತಲೆ ಮೇಲೆ ಹೊತ್ಕೊಂಡ್ ತಿರ್ಗಾಡ್ತಾರೆ. ನಾನ್ ತಾಯಿ ಆಗ್ಬೇಕು ಅಂದ್ರೆ ಅದಕ್ ನಿಮ್ ಸಹಾಯನೂ ಬೇಕಲ್ವಾ? ನನಗ ತಲೆನೋವೇ ಇಲ್ಲ ಕಣೆ, ನೀನ್ ಅವತಾರಗಳು ನೋಡಿದ್ರೆ ಸಾಕು ವಾಕರ್ಕೆ ಬರುತ್ತೆ. ವ್ಯಂಗ್ಯ ಮಾಡೋದ್ರಿಂದ ಏನು ಸಿಗಲ್ಲ, ಆದ್ರೆ ಆಸ್ತಿ ಸಿಗ್ಬೇಕು ಅಂದ್ರೆ ನಾವಿಬ್ರು ಒಂದಾಗ್ಬೇಕಣ್ರಿ. ನಮ್ಮ ಅಕ್ಕ ಕೂಡ ಇಬ್ರು ಸಂಸಾರ ಮಾಡ್ಕೊಂಡು ಉಲ್ಲುಚಿಗೆ ಒಂದ್ ಪಾಪ ಕೊಡೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋ ಅಂತಂದ್ಲು, ನೆನ್ಪಿದ್ಯಾ? ಹಾವಿಗೆ ಹಾಲಾಕಿ ಬೆಳೆಸಿದ್ರು ಅದು ಕಚ್ಚು ಬುದ್ಧಿ ಬಿಡಲ್ವಂತೆ. ನನ್ ಮಗ್ಳು ಹಾಗಲ್ಲ. ಹೇ, ತಲೆ ಕೆಡಿದ್ದೇನೆ. ಇವಾಗ ಉಲುಚಿ ಮಗು ಅಷ್ಟೇನೆ, ನಾಳೆ ದೊಡ್ಡವಳಾದ್ಮೇಲೆ ಎಷ್ಟು ದೊಡ್ಡ ಹಾವು ಆಗ್ತಾಳೆ ಅವಳು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬಾ ಭಯ ಆಗ್ತಿದೆ ನಂಗೆ. ಉಲ್ಲುಚಿ ಪುಟ್ಟಿ ಬೆಳೆದು ದೊಡ್ಡೋಳಾಗೋಷ್ಟ್ರಲ್ಲಿ ಅದೃಷ್ಟ ಕೂಡ್ ಬರುತ್ತೆ. ಹೇಗೆ? ಇವಾಗ ಹೇಳಕ್ಕಾಗಲ್ಲ ಚಿಕ್ಕ ಯಜಮಾನ್ರೆ, ಭವಿಷ್ಯದಲ್ಲಿ ನಿಮ್ಗೆ ಗೊತ್ತಾಗತ್ತೆ. ನಿನಗ್ ಭವಿಷ್ಯ ಬೇರೆ ಇದೆ ಅನ್ಕೊಂಡಿದ್ಯಾ? ನಮ್ಮ ಅಕ್ಕನ್ ಮೀರ್ಸೋ ದೊಡ್ಡ ಶ್ರೀಮಂತೆ ಆಗ್ತೀನಿ ಅಂತ ನನ್ ಜಾತಕದಲ್ಲಿ ಬರ್ದಿದೆ. ಹಗಲ್ ಕನ್ಸ್ ಕಾಣ್ತಾ ಇದ್ಯಾ? ಅದಕ್ಕೆ ನಾನ್ ನಿಮ್ಗೆ ಏನೂ ಹೇಳಿಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಿ. ಮೊದ್ಲು ಮಗುಗ್ ಹಾಲು ಕೊಡ್ಸು, ಏನೇನೋ ಊಹೆ ಮಾಡ್ಕೋಬೇಡ. ಏನೋ ವಿಷಯ ಹೇಳಕ್ ಹೋಗಿ ಸುಮ್ಮನಾಗ್ಬಿಟ್ಲ. ಅದು ಉಲುಚಿ ಪುಟ್ಟಿಗೆ ಏನಾದ್ರೂ ಸಂಬಂಧಿಸಿದ್ದ? ಹೇಗೆ? ಏನಾಗಿರ್ಬೋದು?
ಇಲ್ಲೆಲ್ಲೋ ಚೆಲ್ಲಿರೋ ಥರ ಕಾಣಿಸ್ಲಿಲ್ಲಲ್ಲ. ಮಾಮ್, ಸುಮನ ದೃಷ್ಟಿ ಆರ್ತಿನ ತಗೊಂಡ್ಬರ್ತಾ ಇದ್ದಾಳೆ. ಗಾಯತ್ರಕ್ಕನ್ ಫೋಟೋ ಕಡೆಗೆ 3 ಸಲ ತಿರುಗಿಸಿ ದೃಷ್ಟಿ ತೆಗಿಯಕ್ ಹೇಳು. ಹಾ ಸರಿ. ಬಾರಮ್ಮ. ಆ, ಆ, ಆ. ವೇಟ್ ಸುಮನಾ, ಮೊದ್ಲು ದೇವ್ರಿಗೆ ಮಾಡಿರೋ ಆರತಿ ತಗೊಳ್ಳಿ ಎಲ್ರು. ಅತ್ತೆ, ಕೆರೋಸಿನ್ ವಾಸನೆ ಎಲ್ಲಿಂದನೂ ಬರ್ತಾ ಇಲ್ಲ. ನಿಮ್ ಸೀರೆ ಸೆರಗಿಂದನೇ ಬರ್ತಾ ಇದೆ, ಒಂದ್ಸಲಿ ನೋಡ್ಕೊಳ್ಳಿ. ಹಾಸಿನಿ ಕೊಟ್ಟಿರೋ ಕಾಟಕ್ಕೆ ನಿಮ್ ದಾಹ ಇನ್ನು ಹಿಂಗೆ ಅಲ್ಲ ಅನ್ಸುತ್ತಲ್ಲ ಮಾಮ್. ಏನೋಪ್ಪ, ಸ್ವಲ್ಪ ಅದ್ರಲ್ಲೇ ಗಾಯತ್ರಕ್ಕನ್ನ ಸುಟ್ಟು ಬೂದಿ ಮಾಡಿದ ಜಾಗದಲ್ಲೇ ನಾನು ಸುಟ್ಟು ಬೂದಿ ಆಗ್ಬಿಡ್ತಿದ್ದೆ. ಹಾಸಿನಿ ಸಾಯಂಕಾಲ ಪೂಜೆ ಮಾಡಿ ಆರತಿ ತಗೊಂಡ್ ಬರ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ ರಾಜಾ, ಮೇ ಐ ಕಮ್ ಇನ್? ಏಯ್, ಒಳಗಡೆ ಬಂದ್ಮೇಲೆ ಇನ್ನೇನೆ ಕೇಳೋದು? ನಾನ್ ಒಳಗ್ ಬರ್ಬೋದಾ ಅಂತ ಮರ್ಯಾದೆಯಿಂದ ಕೇಳಿದೆ. ಅದೇ ವಿಶಾಲ್ ಆಗ್ಲಿ ನೈನಿ ಆಗ್ಲಿ ನಿಮ್ ಕತ್ ಮೇಲೆ ಕಾಲಿಡೋದಕ್ಕೆ ಪರ್ಮಿಷನ್ ಕೇಳೋದಿಲ್ಲ. ಏಯ್, ಏನ್ ಹೇಳ್ತಿದ್ಯಾ? ನೀವ್ ಆಡಿದ್ದು ನಿಮಗೆ ತೋರ್ಸೋಣ ಅಂತ ನಿಮಗೆ ಒಂದ್ ಚಮಕ್ ಕೊಟ್ಟೆ ಅಷ್ಟೇ. ಏನ್ ತೋರಿಸ್ತಾಳಂತೆ ಮಾಮ್? ಹಾ, ನೋಡೋದಕ್ಕೆ ಎಷ್ಟು ಆಸೆನೋ ನನ್ ಮುದ್ದೆ ಹಸ್ಬೆಂಡ್ಗೆ. ಜಸ್ಟ್ ಸೆಕೆಂಡ್. ಈಗ ನೀರ್ ಕುಡಿಬೇಕಾಗಿರೋದು ನನ್ ಗಂಡ. ಕುಡೀರಿ. ಯಾರ್ ಶೂಟ್ ಮಾಡಿದ್ರು ಈ ವಿಡಿಯೋನ? ನಾನಲ್ದೆ ಬೇರೆ ಯಾರಾದ್ರೂ ವಿಡಿಯೋ ಮಾಡಿದಿದ್ರೆ ಇಷ್ಟೊತ್ತಿಗೆ ಕೆರಳಿದ ಸಿಂಹ ತರ ನೈನಿ ನಿಮ್ಮೇಲ್ ಹಾರಿರೋಳು. ಅಷ್ಟಕ್ಕೂ ಈ ವಿಷಯ ಗೊತ್ತಾ? ಗೊತ್ತಿಲ್ಲ. ಗೊತ್ತಾಗ್ಬಾರ್ದು ಅಂತ ನಾನೇ ಆರ್ತಿ ತಟ್ಟೆ ಹಿಡ್ಕೊಂಡು ಸುಮನ ಸೀನ್ ಕ್ರಿಯೇಟ್ ಮಾಡೋ ಮುಂಚೆನೆ ನಾನೇ ಮಾಡ್ದೆ. ಐಸಿ, ನಿನಗೆಲ್ಲ ಗೊತ್ತಿದ್ದೆ ಮಾತಾಡ್ತಿದ್ಯಾ ಅಂತ ಆಯ್ತು. ಅದನ್ ಪಕ್ಕಕ್ಕಿಡಿ. ನಿಮ್ ಮೇಲೆ ಕೆರೋಸಿನ್ ಹೇಗ್ ಬಿತ್ತು ಅಂತ ಗೊತ್ತಾ? ಯಾರ್ ಚೆಲ್ಲಿದ್ದು ಗೊತ್ತಾ? ಯಾರು? ಗಾಯತ್ರಿ ಅತ್ತೆ. ಏನ್ ಆ ತರ ಕಣ್ಣಗಲ್ಸ್ಕೊಂಡ್ ನೋಡ್ತಾ ಇದ್ದೀರಾ? ದೊಡ್ಡಮ್ಮ ಬಂದ್ರ? ಯಾವತ್ತೂ ಬಂದಿದ್ದಾರೆ ಜೂಟ್. ಜೋಕ್ ಮಾಡ್ಬೇಡ. ಇವತ್ ನಿಮ್ಮೇಲ್ ಕೆರೋಸಿನ್ ಚಲ್ತೋ ಇಲ್ವೋ? ಮಾಮ್, ದೊಡ್ಡಮ್ಮನ ಕೆಲ್ಸನೇ ಇರ್ಬೇಕು ಮಾಮ್. ಶಟ್ ಅಪ್. ಬಾ ಕಂದ. ಇದು ಪಾಯಿಂಟ್ ಅಂದ್ರೆ ಹೇಗ್ ಮ್ಯಾಚ್ ಆಗ್ತಿದೆ ನೋಡಿದ್ರಾ? ನೋಡ್ತಾನೆ ಇದ್ದೀನಿ. ಅದಕ್ಕೂ ಹೆಚ್ಚು ಇನ್ನೇನ್ ಮಾಡ್ತೀರಾ ಮಾಮ್? ಇವಾಗ ಏನ್ ಮಾಡೋ ಅಂತೀಯ? ಗುರುಗಳಿಗೆ ಹಣ್ಣು ಹೂಗಳನ್ನ ದಾನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಆಶೀರ್ವಾದ ಮಾತ್ರ ಬೇಕು. ಏಯ್, ಮಹತ್
ಪಾಪುಗೆ ಒಳ್ಳೆ ಭವಿಷ್ಯ ಇದೆ ಅಂತ ನೀವು ಮತ್ತೆ ಸಾರಿ ಹೇಳ್ತಾ ಇದ್ದೀರಾ. ದೊಡ್ಡೋಳಾದ್ಮೇಲೆ ಅಗರ್ಭ ಶ್ರೀಮಂತೆ ಆಗ್ತಾಳಲ್ಲ ಅದಕ್ಕೆ. ಆದ್ರೆ ನೀವ್ ನೋಡಕ್ಕಾಗಲ್ಲ. ಯಾಕೆ? ಅಲ್ಲ, ಅಲ್ಲಿವರೆಗೂ ನೀವು ಬದುಕಿರ್ತೀರಾ? ಏಯ್, ನಮ್ಮ ಮಾಮ್ನ 100 ವರ್ಷ ಅಲ್ದಿದ್ರು 50 ವರ್ಷನೂ ಬದುಕೋದಕ್ ಬಿಡಲ್ಲ ಅನ್ಸುತ್ತೆ ಕಣೆ ನೀನು. ಬ್ರೋ, ಗುರುಗಳ ಎದುರಿಗೆ ನಾವ್ ಈ ತರ ವಾದ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಸುಮನ, ನೀನು ಕೂಡ ದಾನ ಮಾಡ್ಬೇಕು ಅಂತ ತಗೊಂಡ್ಬಂದಿದ್ಯಲ್ಲ, ಕೊಡು ಗುರುಗಳಿಗೆ ಅದನ್ನ. ಕ್ಷಮಿಸಿ ಸ್ವಾಮಿ, ನಾನ್ ನಿಮ್ ಪಾದದ ಮೇಲೆ ಇದನ್ ಹಾಕಿ ನನ್ ನೋವು, ದುಃಖ, ಸಂಕಟ, ಕಷ್ಟ ಎಲ್ಲ ಹೋಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳೋಣ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಮನ್ಸ್ ಬದಲಾಯಿಸಿದೀನಿ. ಇದೇನೆ ತಗೊಂಡ್ ಬಂದಿರೋದನ್ನ ಗುರುಗಳ ಪಾದಕ್ಕೆ ಅರ್ಪಿಸಲ್ವಾ? ಇಲ್ಲ ಚಿಕ್ಕಿ, ಧನಲಕ್ಷ್ಮೀ ದೇವಿ ಕೊಡೋಣ ಅನ್ಕೊಂಡಿದೀನಿ. ಅವ್ರ್ಯಾರು? ಇಲ್ಲೇ ಇದ್ದಾಳಲ್ಲ, ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿ ತರ ನೀವೇ ಅಭಿಮಾನ ಮಾಡೋಂತ ಈ ಕ್ಷಣಕ್ಕಿರೋ ಗಾಯತ್ರಿ ದೇವಿಯವ್ರ ತಲೆ ಮೇಲೆ ಉಪ್ಜೊತೆ ಇರೋ ಬೇವಿನ ಸೊಪ್ಪು ಮತ್ತೆ ಏನ್ ಸಾಧಿಸ್ತೀನಿ ನೀನು? ಮುಖನ್ ಸಿಂದ್ರಿಸ್ಬೇಡ ನನ್ ಮುಂದೆ, ಹಲ್ಲುದ್ರಿಸ್ಬಿಡ್ತೀನಿ ಅಷ್ಟೇ. ಇವಾಗ ನನ್ ಕೆನ್ನೆನೇನಾದ್ರೂ ಬಟ್ಟೆ ಹೋಗಿ ಕಲ್ಲು ಅನ್ಕೊಂಡಿದೀರಾ? ನೀವೆಲ್ರೂ ಬಂದು ಬಂದು ಹೊಡೆದು ಹೋಗ್ತಿರ್ತೀರಾ. ನೈನ್ ಎತ್ಕೆ ಹೊಡೆದ್ರು ಅಷ್ಟೇ, ನಾನ್ ಸಾಯಿಸೇ ಬಿಡ್ತೀನಿ ನಿನ್ನ. ಜಗಳ ಮಾಡಕ್ಕೆ ಅಂತಾನೆ ಈ ರೂಮ್ಗೆ ಏನಾದ್ರೂ ನೀವು ಬಂದಿದ್ರೆ ಇಲ್ಲಿ ಇರ್ಬೇಡಿ, ಹೊರಟೋಗಿ. ನಾನು ಎಲ್ಲಿಗೆ ಹೋಗ್ಬೇಕು? ಇದು ನನ್ನ ಬ್ರೋ ಮನೆ. ಬ್ರೋ ಬ್ರೋ ಅಂತ ಕರೆಯೋ ವಿಶಾಲ್ ಬಾವ ಏನು ನಿಮ್ ಅಮ್ಮನ ಹೋಟೆಲ್ ಹುಟ್ಟಿಲ್ಲ. ಅದೇ ನಾನಂದ್ರೆ ನಮ್ಮ ಅಕ್ಕನ್ಗೆ ಒಡ ಹುಟ್ಟವಳು. ಇದು ನಮ್ಮ ಅಕ್ಕನ ಮನೆ, ನಿಮ್ಗಿಂತ ಜಾಸ್ತಿ ನನಗೆ ಹಕ್ಕಿರೋದು. ಇರೋದಕ್ಕಷ್ಟೇ ಅಲ್ಲ ಕಣೆ, ಯಾವ್ದಕ್ಕೂ ಹಕ್ಕಿಲ್ಲ ನಿಂಗೆ. ನಿನಗೆ ಹಕ್ಕಿದೆ ಅಂತ ಹೇಳೋದಕ್ಕಿಂತ ಮನೇಲಿ ಸಾಕೋ ನಾಯಿ ಕೊಡೋ ಅಷ್ಟು ಗೌರವ ಕೂಡ ನಿನಗೆ ಕೊಡೋದಿಲ್ಲ ಅಂತ ಹೇಳ್ಕೊ. ನಿಜ ಅಂತ ಚಪ್ಪಾಳೆ ಹೊಡಿತಾರೆ, ಮಕ್ಕದ ಮೇಲೆ ಹೊಡೆದು ಕಡಿಮೆ ಆಗುತ್ತೆ ಅವಾಗ. ಅಷ್ಟಕ್ಕೂ ಏನ್ ನಿಮ್ ಪ್ರಾಬ್ಲಮ್? ಪರಿಹಾರ ಏನು ಅಂತ ಕೇಳ್ತಾ ಇದ್ದೀನಿ. ಯಾವ್ದಕ್ಕೆ? ನಿನ್ ಹುಚ್ಚಿಗೆ. ನಾನ್ ಮಾಡಿದ್ದು ಒಳ್ಳೆ ಕೆಲ್ಸನೇ. ಗಾಯತ್ರಿ ಪುಟ್ಟಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಎಲ್ರೂ ಹೇಳ್ತಿದ್ರೆ ಉಪ್ಪು ಮತ್ತೆ ಬೇವಿನ ಸೊಪ್ಪಿನ ಜೊತೆ ಕರಿ ಎಳ್ಳನ್ನ ಅವಳ ತಲೆಗೆ ಹಾಕಿ ನನ್ ಕಷ್ಟ ಎಲ್ಲ ದೂರ ಆಗ್ಲಿ ಅಂತ ಅನ್ಕೊಂಡೆ. ನೀನ್ ಮಾಡಿದ್ದು ತಪ್ಪಷ್ಟೇ ಅಲ್ಲ, ಅಪರಾಧ ಕಣೆ, ಪಾಪ ಅದು. ಅದು ಎಷ್ಟೋ ಜನ ನಿನ್ಗೆ ಹಾಕಿರೋ ಅಂತ ಶಾಪ. ಅನ್ರಿ, ಇನ್ನೂ ಅನ್ರಿ, ನೀವೆಷ್ಟೇ ಅಂದ್ರೂ ನನ್ಗೇನು ಆಗಲ್ಲ. ನಾನಿನ್ನೇನು ಹೇಳಲ್ಲ ನಿಂಗೆ. ಸ್ವಲ್ಪ ಬುದ್ಧಿ ಜ್ಞಾನನ ಇಟ್ಕೊಂಡು ಹೊಂದ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಬುದ್ಧಿ ಜ್ಞಾನ ಇಲ್ಲ ಅಂದ್ರು ಆಸ್ತಿ ಹೊಂದಿದ್ರೆ ಸಾಕು, ದೊಡ್ಡ ಮನುಷ್ಯರು ಅಂತ ಗುರ್ತು ಹಿಡಿತಾರೆ. ದುಡ್ಡನ್ ಕದ್ರೆ ಕಳ್ಳಿ ಆಗ್ತೀಯ, ಅದನ್ನ ಸಂಪಾದಿಸಿದ್ರೆ ರಾಣಿ ಆಗ್ತೀಯ. ಅದನ್ನ ಬಿಟ್ಟು ತಲೆ ಕೆಟ್ಟಿರೋಳ ಹಾಗೆ ಮಾಡಿದ್ರೆ ಆಮೇಲೆ ನಿನ್ನ ಎಲ್ರೂ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ. ಏನೇ ಆದ್ರೂ ನನ್ಗೆ ತಾನೇ ಆಗೋದು. ನಿನ್ಗೆ ಅದರಿಂದ ನಷ್ಟ. ಮತ್ತಿನ್ನೇನು, ಬಿಟ್ಬಿಡಿ. ನಾನಿವತ್ತ ಮಗು ತಲೆ ಮೇಲೆ ಅದನ್ನೆಲ್ಲ ಹಾಕಿದಕ್ಕೆ ಯಾರಿಗೂ ಏನು ಕಷ್ಟ ಆಗಿಲ್ಲ ಅಲ್ವಾ? ನಿನ್ ಕಪ್ಪಿ ಚೇಷ್ಟಗಳಿಗೆ ನನ್ನ ನೋಡಿ ನಗ್ತಾ ಇದ್ದಾರೆ ಕಣೆ. ನಿನ್ ಹೆಂಡತಿ ಯಾಕೆ ಈ ತರ ಆಡ್ತಾ ಇದ್ದಾಳೆ ಅಂತ. ಪ್ರತಿಯೊಬ್ರು ನಾನ್ ನಿಮ್ ಹೆಂಡತಿ ಅಂತ ಗುರ್ತು ಹಿಡಿತಾ ಇದಾರೆ, ಆದ್ರೆ ನೀವ್ ಮಾತ್ರ ನನ್ನ ನೆನ್ಸ್ಕೊಳ್ಳೋದು ಇಲ್ಲ. ನಿನ್ನ ನೆನೆಸ್ಕೊಳ್ಳೋದಕ್ಕಿಂತ ದೊಡ್ಡ ಪಾಪನೇ ಇಲ್ಲ. ಒಳ್ಳೇದು. ನೀನ್ ಇದನ್ನ ನೆಗ್ಲೆಕ್ಟ್ ಮಾಡಿದ್ರು ನಾನು ನಿನ್ನ ಕ್ಷಮಿಸಿ ಸುಮ್ಮನೆ ಆಗ್ತಾ ಇದ್ದೀನಿ. ಗಾಯತ್ರಿ ಪುಟ್ಟಿಗೆ ಏನಾದ್ರು ನೀನ್ ಮಾಡಿದ್ದ ಕೆಲಸದಿಂದ ಏನಾದ್ರು ಎಡವಟ್ಟಾಗಿ ಜ್ವರ ಬಂತು ಅಂತ ಅನ್ಕೋ, ಈ ಮನೆಗೆ ಆಂಬ್ಯುಲೆನ್ಸ್ ಬರುತ್ತೆ. ಜ್ವರ ಬಂದ್ರೆ ಆಂಬ್ಯುಲೆನ್ಸ್ ಯಾಕೆ ಕರಿಬೇಕು? ಆಂಬ್ಯುಲೆನ್ಸ್ ಮಗುಗೋಸ್ಕರ ಬರಲ್ಲ ಕಣೆ, ನಿನ್ನ ಹೆಣ ಎತ್ಕೊಂಡು ಹೋಗಕ್ಕೆ ಅಂತ ಬರುತ್ತೆ. ಇವನು ಕೋಪ ಕಡಿಮೆ ಆಗಲ್ಲ, ನನ್ ಕಷ್ಟನೂ ದೂರ ಆಗಲ್ಲ. ಸರಿ, ಡಮಕ ಹೇಳ್ದಂಗ್ ಪೆಟ್ಗೆನೆ ಅದು. ಇಷ್ಟು ಭದ್ರವಾಗಿ ಬೀಗ ಹಾಕಿಟ್ಟಿದ್ದಾರೆ ಅಂದ್ರೆ
ಅದ್ರೊಳಗಡೆ ಏನಿದ್ಯೋ ಏನ್ ಕತೆನೋ. ಬೆಲೆ ಕಟ್ಟೋದಕ್ಕೆ ಇದನ್ನ ಹೊರಗಡೆ ತೆಗಿಲಿಲ್ಲ ದುರಂದರ. ಬೀಗಕ್ಕೆ ಸೀಲ್ ಹಾಕಿದ್ದಾರೆ ಅಂತಂದ್ರೆ ಓಪನ್ ಮಾಡೋದು ಹೇಗೆ, ಅದನ್ನು ಯೋಚನೆ ಮಾಡ್ಬೇಕಲ್ವಾ? ಯಜಮಾನ್ರು ಇಲ್ಲಿಗೆ ತಂದಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗ್ಲಿ ಅಂತಾನೆ ಅನ್ಸುತ್ತೆ. ಹಂಗಾದ್ರೆ ಪರವಾಗಿಲ್ಲ ಅದಕ್ಕೆ. ಇಲ್ಲ ಅಂದ್ರೆ ಕೆಲವ್ರ ಆಸೆ ತೀರ್ಸೋದಕ್ಕೆ ಬೆಲೆ ಬಾಳೋದನ್ನ ಉಪಯೋಗಿಸ್ಬೇಕಾಗತ್ತೆ. ಏ ವಿಕ್ರಾಂತ್, ನಿಜವಾಗ್ಲೂ ಈ ಬಾಕ್ಸ್ ಓಪನ್ ಮಾಡಿದ್ರೆ ವಿಧವಾದ ತೊಂದರೆಗಳು ಬರಬಹುದು. ಆದ್ರೂ ಸರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ವಿಶಾಲ್ಗೆ ನಾನು ತಗೊಂಡ್ ಬಾ ಅಂದೆ. ಹಾಗಾದ್ರೆ ಖಂಡಿತ ಇದನ್ನ ಓಪನ್ ಮಾಡಿ ನೋಡ್ಲೇಬೇಕು. ಓಪನ್ ಮಾಡಿ ಬಾವಾ. ಗುರುಗಳೇ, ಈಗ ವಾಪಸ್ ತಗೊಂಡು ಹೋದ್ರೆ ಎಲ್ರಿಗೂ ನಿರಾಶೆ ಆಗುತ್ತೆ ವಿಶಾಲ. ಯಾರ ಅನುಮತಿ ಬೇಕಾಗಿಲ್ಲ, ತೆಗೆದು ನೋಡು.